ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಜಗದ್ವಂದೇ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸರ್ವೋಪರಿಯಾದ ಮಹಾಮೌನ ಯೋಗಿ ಜಗದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳನ್ನು ಸಮರ್ಪಿಸಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಆಸನಗಳ ಬಗ್ಗೆ ಹೇಳಿದರು. ಸ್ಥೂಲ ಶರೀರ ಆರೋಗ್ಯವಾಗಿದ್ದರೆ ಉಳಿದದ್ದೆಲ್ಲ ಸುಲಭ ಆಗ್ತದೆ. ಮತ್ತು ಸ್ಥೂಲ ಶರೀರವೇ ಅನಾರೋಗ್ಯಕ್ಕೆ ಒಳಪಟ್ಟರೆ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಲೌಕಿಕವಾಗಿಯೂ ಆಗೋದಿಲ್ಲ, ಪಾರಮಾರ್ಥಿಕವಾಗಿಯೂ ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವುದು ನಿನ್ನೆಯ ಪ್ರವಚನದ ಮುಖ್ಯವಾದ ವಿಷಯ. ಈಗ ಸ್ಥೂಲ ಶರೀರದ ಬಗ್ಗೆ ಹೇಳಿದರು. ನಿಮ್ಮ ಸ್ಥೂಲ ಶರೀರ ಅನಾರೋಗ್ಯವಾದರೆ ಅದು ಪ್ರತಿಬಂಧಕ ಆಗ್ತದೆ ಸಾಧನೆಗೆ. ಅದು ಆರೋಗ್ಯವಾಗಿ ಇರಬೇಕಾದರೆ ನೀವು ನಿರಂತರ ಯೋಗಾಸನಾದಿಗಳಲ್ಲಿ ತೊಡಗಿಕೊಳ್ಳಬೇಕು ಅನ್ನುವಂತಹ ಅಭಿಪ್ರಾಯ ಮುಗಿತು. ಈಗ ನಾಡಿ ಶುದ್ಧಿಗಾಗಿ, ನಾಡಿ ಶುದ್ಧಿ ಆಯ್ತಂದ್ರೆ ಅಂತಃಕರಣ ಶುದ್ಧ ಆಗ್ತದೆ ಅನ್ನುವಂಥ ಅಭಿಪ್ರಾಯ. ಆ ವಿಷಯಕವಾಗಿ ಮುಂದಿನ ಸೂತ್ರ ಆರಂಭ ಆಗ್ತದೆ. ತನು ಮೂಲವೆನಿಸುತ್ತ ಇರ್ಪ ಅನಿಲ ನಿರೋಧನ ವನಿತೆ ಕೇಳು ಅದರಿಂದೆ ಮತಿ ಶುದ್ಧಿ. ನಾಡಿ ಶುದ್ಧಿ ದ್ವಾರ ಬುದ್ಧಿಯು ಕೂಡ ಶುದ್ಧವಾಗ್ತದಂತ ಇದರ ಅಭಿಪ್ರಾಯ. ತನು ಮೂಲವೆನಿಸುತ್ತ ಇರ್ಪ, ಈ ಶರೀರಕ್ಕೆ ಮೂಲ ಕಾರಣ ಪ್ರಾರಬ್ಧ ಕರ್ಮ ಆಗಿದ್ದರೂ ಕೂಡ ಇಲ್ಲೇನು ಹೇಳಕ್ಕೆ ಹೊರಟಿದಾರು ಅಂತ ಕೇಳಿದರೆ, ಪ್ರಾಣವಾಯುವೇ ಈ ಶರೀರಕ್ಕೆ ಮೂಲ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಆದರೆ ಶಾಸ್ತ್ರದ ಪ್ರಕಾರ ಈ ಶರೀರ ಬರಬೇಕಾದ್ರೆ ಪ್ರಾರಬ್ಧ ಕರ್ಮ ಕಾರಣ. ಮತ್ತಿಲ್ಲಿ ಮೂಲ ಅಂತ ಹೇಳಿದಾರಲ್ಲ, ಯಾಕಂತ ಕೇಳಿದರೆ, ಈ ಶರೀರದ ಸಕಲ ವ್ಯವಹಾರಗಳು ನಡೆಯುವುದಕ್ಕೆ ಪ್ರಾಣವಾಯುವಿನ ಅವಶ್ಯಕತೆ ಇದೆ. ಪ್ರಾಣವಾಯು ಇಲ್ಲ ಅಂದರೆ ಈ ಶರೀರ ಶವಮಯ. ಈ ಶರೀರ ಏನೋ ವ್ಯವಹಾರ ಮಾಡಬೇಕಾದರೂ, ಲೌಕಿಕ ವ್ಯವಹಾರ ಮಾಡಲಿ, ಪಾರಮಾರ್ಥಿಕ ಸಾಧನೆಯನ್ನಾದರೂ ಮಾಡಲಿ, ಇದು ಚಲನವಲನ ಉಳ್ಳದ್ದಾಗಬೇಕಾಯಿತು. ಇದು ಚಲನವಲನ ಉಳ್ಳದ್ದಾದಾಗ ಮಾತ್ರ ಈ ಶರೀರ ವ್ಯವಹಾರದಲ್ಲಿ ತೊಡಗ್ತದೆ. ಇದು ಚಲನವಲನ ಉಳ್ಳದ್ದಾಗಬೇಕಾದ್ರೆ ಒಳಗೆ ಶ್ವಾಸೋಚ್ಛ್ವಾಸ ನಡೆಯಲೇಬೇಕು. ಇದನ್ನು ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಇತ್ಯಾದಿ ಉಪವಾಯುಗಳನ್ನು ಸೇರಿಸಿಕೊಂಡು ಹೇಳುವಂತಹ ವಾಡಿಕೆಯೂ ಕೂಡ ಇದೆ. ಇಲ್ಲಿ ತನು ಮೂಲವು ಎನಿಸುತ್ತಿರ್ಪ, ಗರ್ಭಸ್ಥ ಶಿಶು ಭೂಮಿಗೆ ಬಿದ್ದ ಕೂಡಲೇ ಅದು ಉಸಿರಾಡದೇ ಹೋದರೆ ಏನಾಗ್ತದೆ? ಸತ್ತಿದೆ ಅಂತ ಆಗ್ತದೆ. ಅದು ಉಸಿರಾಡಿತು ಅಂದ್ರೆ ಜೀವಿದೆ ಅಂತ ಆಗ್ತದೆ. ಅದು ಕೂಡ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಬಂದಿದ್ದರೂ ಈ ಶರೀರ ಬದುಕುವುದಕ್ಕೆ ಪ್ರಾಣವಾಯುವಿನ ಅವಶ್ಯಕತೆ ಬಹಳ ಇದೆ ಅನ್ನೋದು ದೃಷ್ಟಾಂತದಿಂದ ಗೊತ್ತಾಗ್ತದೆ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದದ್ದು ಶರೀರ ಬರೋಬರಿ, ಪರಂತು ಇದು ವ್ಯವಹಾರಕ್ಕೆ ಅನುಕೂಲ ಆಗಬೇಕಲ್ಲ.
ಅಂದರೆ ಪ್ರಾಣವಾಯುವಿನ ಸಂಚಾರ ಇಲ್ಲಿದ್ದರೆ ಮಾತ್ರ ಸಾಧ್ಯ ಅಂತ ಅಭಿಪ್ರಾಯ. ತನು ಮೂಲ ತನು ಮೂಲವು ಎನಿಸುತ್ತ ಇರ್ಪ ಎಂದು ಹೇಳಿಸಿಕೊಳ್ಳುತ್ತಿರುವ ಅನಿಲ ನಿರೋಧನ. ಅನಿಲ ಅಂದರೆ ವಾಯು, ಅನಲ ಅಂದರೆ ಬೆಂಕಿ. ಅನಿಲ ಶಬ್ದ ಸಮೀಪ ಇದಾವೆ. ಅನಲ ಅನಿಲ. ಅನಲ ಅಂದರೆ ಬೆಂಕಿ, ಅನಿಲ ಅಂದರೆ ವಾಯು. ಅನಿಲ ನಿರೋಧನ ಇದು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಇತ್ಯಾದಿಗಳಿಂದ ಆಗ್ತಕ್ಕಂಥದ್ದು. ಈಗ ಆಸನ ಆಗೈತಿ, ಅದರ ಮುಂದೆ ಪ್ರಾಣಾಯಾಮ. ಅನಿಲ ನಿರೋಧನ ನಿಂದ ಪ್ರಯತ್ನದಿಂದ ಪ್ರಾಣವಾಯುವನ್ನು ರೇಚಕ, ಪೂರಕ, ಕುಂಭಕ ಮಾಡುವ ಮೂಲಕ ನಿರೋಧನ ಮಾಡಲಿಕ್ಕೆ ಬರ್ತದೆ, ತಡೆ ಹಿಡಿಲಿಕ್ಕೆ ಬರ್ತದೆ. ನಿರೋಧನ ವನಿತೆ ಕೇಳು, ಅದರ ಹಿಂದೆ ಮತಿಶುದ್ಧಿ. ಪ್ರಾಣಾಯಾಮವನ್ನು ಮಾಡುವುದರಿಂದ ಮತಿಶುದ್ಧಿ, ಬಹಿಕುಂಭಕ, ಅಂತಃಕುಂಭಕ, ಪೂರಕ, ರೇಚಕ, ಹೊರಗ ವಾಯು ತಡೆದು ಹಿಡಿದು, ಒಳಗೆ ತಡೆದು ಹಿಡಿದು ಅಂತಃಕುಂಭಕ ಅಂತಾರೆ. ಹೊರಗೆ ತಡೆ ಹಿಡಿಯುವುದಕ್ಕೆ ಅದಕ್ಕೂ ಕೂಡ ಕುಂಭಕ ಅಂತಾರೆ. ಅದು ರೇಚಕ ಅಂತೂ ಹೊರಗೆ ಹೋಗುವಾಗ ರೇಚಕ. ಹೊರಗೂ ಕೂಡ ಪ್ರಾಣವಾಯು ತಡಿಲಿಕ್ಕೆ ಬರ್ತದೆ. 36 ಮಾತ್ರೆಗಳವರೆಗೆ ತಡಿಲಿಕ್ಕೆ ಬರ್ತದಂತ ಯೋಗ ಸಾಧಕರು ಹೇಳಿದ್ದಾರೆ. ಇನ್ನಂತೂ ಎಷ್ಟೋ ಜನ ತತ್ವವೇತ್ತರು, ಅಂದರೆ ಯೋಗದಲ್ಲಿ ತತ್ವವನ್ನು ಬಲ್ಲವರು, ಪ್ರಾಣವಾಯುವನ್ನು ಸಂಪೂರ್ಣ ತಡೆ ಹಿಡಿದು ಜೀವನ್ಮುಕ್ತ ಅವಸ್ಥೆಯಲ್ಲಿ, ಸಮಾಧಿಯಲ್ಲಿ, ಜೀವ ಸಮಾಧಿ ಅಂತ ಕರಿತೇವೆ ನಾವು, ಅಂತಹ ಎಷ್ಟೋ ಜನ ಮಹಾನುಭಾವರು ಇದ್ದಾರೆ. ಕೆಲವು ಜನ 40 ದಿನ ಭೂಮಿಯಾಗ ಹುಗಿಸ್ಕೋತಾರೆ, ಆಮೇಲೆ ಹೇಳ್ತಾರೆ. ಅವರವರ ಸಾಧನೆಗೆ ತಕ್ಕಂತೆ. ಅಂದರೆ ವಾಯು ತಡೆ ಹಿಡಿಲಿಕ್ಕೆ ಬರ್ತದೆ ಅನ್ನೋದಕ್ಕೆ ಉದಾಹರಣೆ ಇವೆಲ್ಲ, ಮತ್ತೇನಲ್ಲ. ವಾಯುವನ್ನು ನಿಯಮಿತವಾಗಿ ಶ್ವಾಸೋಚ್ಛ್ವಾಸ ಮಾಡುವುದರಿಂದ ಈ ಪೂರ್ವದಲ್ಲಿಯೂ ಕೂಡ ದೃಷ್ಟಾಂತ ಕೊಟ್ಟಾಗಿದೆ. 100 ವರ್ಷಗಳ ಮೇಲೆಯೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ. ಮೊನ್ನೆ ಹೇಳಿದ್ನಲ್ಲ, ಯಾರೋ ಒಬ್ಬ ಅಜ್ಜನ ತೋರಿಸ್ತಾರೆ ಇದ್ರಾಗ, ಮೊಬೈಲ್ದಾಗ, ಟಿವಿಯಾಗ. 200 ವರ್ಷ ಬದುಕ್ಯಾರ, ಇನ್ನೂ ಜೀವಂತದ. ಎಲುಬ ತೊಗಲು ಅಷ್ಟೇ ಇದೆ, ಪೂರ ಶರೀರ ಬಗ್ಗಿದೆ. ಆ ವಿಷಾನುಭಾವ ಸಣ್ಣ ಶರೀರ ಅಲ್ಲ, ಶರೀರ ದೊಡ್ಡದು, ಬಗ್ಗಿದೆ, ತನ್ನ ಕೆಲಸ ತಾನೇ ಮಾಡ್ಕೋತಾನೆ. ಯಾವುದರ ಬಲ ಇದು ಅಂದರೆ ಈ ವಾಯುವನ್ನು ತಡೆ ಹಿಡಿಯುವ ಬಲ. ಅದಕ್ಕಂದ್ರೂ ತನು ಮೂಲವು ಎನಿಸುತ್ತ ಇರ್ಪ ಅನಿಲ ನಿರೋಧನ ವನಿತೆ ಕೇಳು, ಅದರಿಂದ ಮತಿ ಶುದ್ಧಿ. ಮತಿ ಅಂದರೆ ಬುದ್ಧಿ, ಬುದ್ಧಿಯು ಶುದ್ಧವಾಗುತ್ತದೆ. ಪ್ರಾಪಂಚಿಕ ಪದಾರ್ಥಗಳ ಸಂಪರ್ಕವನ್ನು ಕಡಿದುಕೊಂಡರೆ ಬುದ್ಧಿ ಶುದ್ಧ ಆಗ್ತದೆ. ಪ್ರಾಪಂಚಿಕ ಪದಾರ್ಥದೊಡನೆ ಕೂಡಿತು ಮನಸ್ಸಿನ ಹಿಂದಿಂದ ಹೋಗಿ ಅಂದರೆ ಮತಿ ಅಶುದ್ಧ ಆಗ್ತದೆ. ಇದು ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಮತಿಯರ ಅನ್ರಿ, ಮನಸ್ಸರ ಅನ್ರಿ, ಅದು ಅಂತಃಕರಣದ ವೃತ್ತಿ. ಸಂಕಲ್ಪ ವಿಕಲ್ಪ ಮಾಡಿತು ಮನಸ್ಸು, ನಿಶ್ಚಯ ಮಾಡಿತು ಬುದ್ಧಿ. ಅದಕ್ಕಾಗಿ ಇಲ್ಲಿ ಮತಿ ಶಬ್ದ ಬಳಸಿರಲಿ, ಬುದ್ಧಿಯನ್ನು ಶಬ್ದ ಬಳಸಿರಲಿ, ಮನಸ್ಸನ್ನು ಶಬ್ದ ಬಳಸಿರಲಿ, ಅಂತಃಕರಣ ಶುದ್ಧ ಆಗೋದು ಮುಖ್ಯ ಇಲ್ಲ ನಮಗೆ. ಅದಕ್ಕಾಗಿ ಇಲ್ಲಿ ಏನು ಮಾಡ್ತಾರೆ, ಪ್ರಾಣಾಯಾಮದ ಬಲದಿಂದ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೆ ಬರುತ್ತದೆ. ನೋಡೋಣ ಮುಂದಿನ ಭಾಷೆ ಪದ್ಯ. ತನು ಮೂಲವು ಹಸು ನಿರೋಧನ ಮುಖ್ಯ ಗುಣಯೋಗವೆನಿಸುಕುಂ. ಅದರಿಂದೆ ಮೊದಲೊಳು ತನುವಿನೊಳು ಇದನ್ನು ಅರಿಯಲು ಬೇಹುದು ಎಲೆ ಉಷಿತನು ಮಧ್ಯೆ ಕೇಳು ಅದನ್ನು ವರೆವೆನು. ಪದಚ್ಛೇದ. ಈಗಾಗಲೇ ಚಿಂತನೆ ಮಾಡಿದಂತೆ ಈ ಶರೀರದ ಸಕಲ ವ್ಯವಹಾರಕ್ಕೂ ಮೂಲ ಕಾರಣ ಪ್ರಾಣವಾಯು. ತನು ಮೂಲವು ಹಸು ಅಂದರೆ ವಾಯು, ಅದು ಪ್ರಾಣವಾಯು. ಪ್ರಾಣ ಅಪಾನ ಉದಾನ 5 ಭಾಗ ಅಥವಾ 10 ಭಾಗ, ಇನ್ನೂ 5 ಹೇಳ್ಯಾರ. ಜಂಜಾವಾತ ಮೊದಲಾದವುಗಳನ್ನು, ಧನಂಜಯ ಮೊದಲಾದವುಗಳು ಇನ್ನೂ ಅದಾವೆ. ಇರಲಿ, ಪ್ರಕೃತದಲ್ಲಿ ಜಂಜಾವಾತ ಮೊದಲಾದವುಗಳು ಮತ್ತೆ 5 ಹೇಳ್ಯಾರ, ಹಿಂದೆ ಹೇಳ್ಕೊಂಡು ಬಂದಾರ ಅವನು. ಹಸು ನಿರೋಧನ ಪ್ರಾಣವಾಯುವನ್ನು ತಡೆ ಹಿಡಿಯುವುದು ಮುಖ್ಯ. ಗುಣಯೋಗವೆನಿಸುವ ಅಂದರೆ ಸಗುಣ ಯೋಗವೆನಿಸುವ. ಈ ಸಗುಣ ಯೋಗದಲ್ಲಿ ಪ್ರಾಣಾಯಾಮಾದಿಗಳನ್ನು ತಡೆ ಹಿಡಿಯುವುದು ಮುಖ್ಯ. ಹಿಂದೆ ಏನು ಹೇಳಿದರು ಅಂತ ಕೇಳಿದರೆ, ನಿರ್ಗುಣ ಯೋಗದಲ್ಲಿ
ಕೇವಲ ಮನಬುದ್ಧಿಗಳಿಗೆ ಅಲ್ಲಿ ಹೇಳಿದರು. ಇಲ್ಲಿ ಸ್ಥೂಲ ಶರೀರ ಸೇರಿಸಿಕೊಂಡು ಹೇಳಕತ್ತಾರೆ. ಇದು ಸಗುಣ ಯೋಗ. ಈ ಸಗುಣ ಯೋಗ ಆದ್ದರಿಂದ ಇಲ್ಲಿ ಪ್ರಾಣಾಯಾಮದ ಪ್ರತ್ಯಾಹಾರ, ಧಾರಣ, ಧ್ಯಾನ ಇವುಗಳ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗ್ತದೆ. ಮುಖ್ಯ ಸಗುಣ ಯೋಗವೆನಿಸುಗುಂ, ಅದರಿಂದೇ ಇದು ಸಗುಣ ಯೋಗ ಎಂದು ಹೇಳಿಸಿಕೊಳ್ಳುತ್ತದೆ. ಪ್ರಾಣಾಯಾಮಗಳನ್ನು ಎಲ್ಲಿ ಹೇಳಿದ್ದಾರೆ ಅಲ್ಲಿ. ಅದರಿಂದೇ ಮೊದಲೋಳು ನಾವು ಪ್ರಥಮದಲ್ಲಿ ಮಾಡಬೇಕಾದದ್ದೇನು ಅಂತ ಕೇಳಿದರೆ, ತನುವಿನೋಳು ಅದನ್ನು ಅರಿಯಲು ಬೇಹುದು. ತನುವಿನೋಳು ಈ ಶರೀರದಲ್ಲಿ ಆ ವಾಯುವಿನ ಸಂಚಾರ ಹೇಗಾಗ್ತದೆ, ಇದನ್ನು ಹೇಗೆ ಸಾಧಿಸಬೇಕು ಅನ್ನುವ ಸಗುಣ ಯೋಗವನ್ನು ಮೊದಲು ತಿಳಿಯಬೇಕು. ತನುವಿನೋಳು ಅದನ್ನು ಅರಿಯಲು ಬೇಹುದು. ಇಲ್ಲಿ ಸಂಬೋಧನೆ ಮಾಡ್ಯಾರಪ್ಪ. ಖುಷಿ ತನು ಮಧ್ಯೆ ಕೇಳು ಅದನ್ನು ಅರಿವೆನು. ಕಟಿಭಾಗ ಬಹಳಷ್ಟು ಸೂಕ್ಷ್ಮವಾಗಿತ್ತಂತ. ಇದು ಅಲಂಕಾರಿಕ ಶಬ್ದ. ಖುಷಿ ಅಂದ್ರೆ ಸೊಂಟ ಇದೆಯೋ ಇಲ್ಲೋ ಅನ್ನುವಷ್ಟು ಸೂಕ್ಷ್ಮವಾಗಿತ್ತಂತ ಅಲಂಕಾರಿಕರು ಬಳಸ್ತಾರೆ ಈ ಪದ. ಅಂದರೆ ಸೊಂಟದ ಭಾಗ ನಡು ಭಾಳ ಸೂಕ್ಷ್ಮವಾಗಿರಬೇಕು ಅಂತ ಒಂದು ಅಭಿಪ್ರಾಯ ಅಷ್ಟೇ, ಮತ್ತೇನಿಲ್ಲ. ಅಲ್ಲೇನು ಹೆಚ್ಚಿನ ಅರ್ಥ ಇಲ್ಲ. ಖುಷಿ ತನು ಮಧ್ಯೆ ಕೇಳು ಅದನ್ನು ಅರಿವೆನು. ಏಕಾಗ್ರವಾಗಿ ಕೇಳು, ಆ ಸಗುಣ ಯೋಗವನ್ನು ವಿಸ್ತಾರವಾಗಿ ಹೇಳುತ್ತೇನೆ ಅಂತ ಇದರ ಅಭಿಪ್ರಾಯ. ನೋಡಿ ಮುಂದೆ ನುಡಿ ಓದೋಣ. ತನುವು ಇದು ತನ್ನ 96 ಬೆರಳುದ್ದವು ಎನಿಪುದು. ಗುದಗುಷ್ಯ ಮಧ್ಯವೇ ತನು ಮಧ್ಯವೂ ಹೌದು. ಅಲ್ಲಿ ಜಠರಾಗ್ನಿ ನೆಲೆಗೊಂಡು ತನು ದೀಪನಾದಿಕವನ್ನು ಮಾಡ್ಕು. ಅಲ್ಲಿ ದೀಪನಾದಿಕ ಅಂತ ಕೆಲವು ಪುಸ್ತಕದಲ್ಲಿ ಐತಿ. ತನು ಉದ್ದೀಪನಾದಿಕವನ್ನು ಮಾಡ್ಕು ಅಂತ. ಉದ್ದೀಪನ ಅಂತ ಅಲ್ಲಿ ಶಬ್ದ ಬರಬೇಕಲ್ಲದೆ ದೀಪನ ಅಂತ ಶಬ್ದ ಅಲ್ಲ. ಉದ್ದೀಪನ ಅಂದ್ರೆ ಬೆಳಗುವುದಕ್ಕೆ ಪ್ರಚೋದನೆ ಕೊಡುವಂಥದ್ದು ಉದ್ದೀಪನ. ನೋಡೋಣ ಶಬ್ದಾರ್ಥ ನೋಡೋಣ ಏನಂತದ. ತನು ಮೂಲ ಆಯ್ತಲ್ಲದು, ಸಗುಣ ಯೋಗ ಹೇಳೋದಾಯ್ತಾ. ತನುವು ಇದು ಒಂದು ಅಳತೆ ಕೊಟ್ಟಾರ ನಿಜಗೊಂಡ್ರು. ಇದು ಎಲ್ಲರಿಗೂ ಹೊಂದುಗಡೆ ಆಗೋದಿಲ್ಲ. ಅದು ಸಹಜವಾಗಿ ಆ ಕಾಲದಾಗ ಬರ್ತಾರೆ. ಹೀಗೆ 96 ಬೆರಳುಗಳ ಹೀಗಿಟ್ರೆ ತನ್ನ ಶರೀರದ ಅಳತೆ ಆಗ್ತದೆ ಅಂತ ಬರ್ತಾರೆ. ಕೆಲವು ಜನ ಕುಳ್ಳಾಗಿದ್ದಾರೆ, ಅವ್ರ ಬಟ್ಟ ದಪ್ಪಿದಾವೆ, ಅಲ್ಲಿ 96 ಇಟ್ಟುವ ಮ್ಯಾಲೆ ಹೋಗ್ತೈತಿ. ಇನ್ನು ಕೆಲವು ಜನ ಭಾಳ ಉದ್ದಿದ್ದಾರೆ, ಅವ್ರ ಬೆರಳ ಸಣ್ಣ ಅದಾವೆ, ಅಲ್ಲಿ 96 ಆದ್ರೆ ಇಲ್ಲಿಗೆ ಬರ್ತವೆ, ಇಲ್ಲಿಗೆ ಬರ್ತದೆ. ಒಂದು ಸಾಮಾನ್ಯವಾಗಿ ಬರ್ಕೊಂಡು ಬಂದರು. ಈ ಶರೀರ 3.5 ಮೊಳ ಇದೆ ಅಂತ ಒಂದು ಗಾದೆ ಮಾತಿದೆ. 3.5 ಮೊಳ, 3 ಮೊಳ ಅನ್ನೋರು ಕೆಲವು ಮಂದಿ ಇದ್ದಾರೆ. ಆದರೆ ನಮಗೆ ಏನು ಬೇಕಾಗಿತ್ತಿಲ್ಲೇ, ಈ ಸ್ಥೂಲ ಶರೀರ ಹೇಗಿದೆ ಅಂತ ಕೇಳಿದರೆ ಒಂದು ಅಳತೆಗೆ ಒಳಪಟ್ಟಿದೆ. ಇಷ್ಟೇ ಮುಖ್ಯವಾಗಿ ಅಳತೆಗೆ ಒಳಪಟ್ಟಿದೆ, ಪರಿಚ್ಛಿನ್ನ. ಅದನ್ನು ಹೇಳಬೇಕಾಗಿತ್ತು. ಇಲ್ಲಿ 96 ಅದು ಇದು ಮುಖ್ಯ ಅಲ್ಲ, ಪರಿಚ್ಛಿನ್ನ ಅನ್ನೋದು ಮುಖ್ಯ. ಶರೀರ ಭಾಳ ಚಿಕ್ಕದು, ಅದನ್ನು ನಾ ಅಂತ ತಿಳ್ಕೊಂಡಿದ್ದಿಲ್ಲ ಅಂತ ಬಿಡಿಸ್ಬೇಕಾಗಿತ್ತು, ಮತ್ತೇನಿಲ್ಲ. ನೀ ಪರಿಪೂರ್ಣ. ಅಣೋರಣೀಯಾನ್ ಮಹತ್ವ ಮಹೀಯಾನ್ ಅಥವಾ ಪೂರ್ಣಮತಃ ಪೂರ್ಣವಿದಂ. ಇವನು ತೆಗೆದುಕೊಂಡಾಗ ಏನಾಗ್ತದೆ ಅಂತ ಕೇಳಿದರೆ, ನೀನು ಎಲ್ಲಕ್ಕಿಂತಲೂ ದೊಡ್ಡವ, ನನಗಿಂತಲೂ ದೊಡ್ಡದು ಯಾವುದೂ ಇಲ್ಲ. ಅದನ್ನು ಮರೆತು ಈ ಶರೀರ ನಾನಂದಿಯಲ್ಲೋ ಎಷ್ಟು ಪರಿಚ್ಛನ್ನ ಆಗಿದೆ, ಎಷ್ಟು ನಿನ್ನ ಸ್ವರೂಪವನ್ನು ಆಕುಂಚಿತ ಮಾಡಿಕೊಂಡಿದ್ದೀಯ ಅಂತ ತಿಳಿಸುವುದಕ್ಕಾಗಿ ತನು 96 ಬೆರಳುದ್ದ ಅಂತ ಬರ್ತಾರೆ. ಅಲ್ಲೇ ತರ್ಕ ಮಾಡೋ ಕೆಲಸ ಇಲ್ಲ. ಪರಿಚ್ಛಿನ್ನ ಅಂತ ಹೇಳೋದು ಮುಖ್ಯ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಯಾರ್ಯಾರು ತರ್ಕ ಮಾಡ್ತಾರೆ ಅನ್ನೋದಕ್ಕಾಗಿ 2 ಮಾತು ಕಳಿಸಿದ್ದೀನಿ ಅವನು ತಿಳಿಲಿ ಅಂತೇಳಿ. ತನು ತನ್ನ 96 ಬೆರಳುದ್ದವು ಎನಿಪುದು. ಗೊತ್ತಾಯ್ತಲ್ಲ ಪರಿಚ್ಛಿನ್ನ ಅಂತ ಇದ್ರ ಅರ್ಥ. ಒಟ್ಟು ಈ ಸ್ಥೂಲ ಶರೀರದ ಮಧ್ಯಭಾಗ ಯಾವುದು ಅಂದ್ರೆ ಆಧಾರ ಚಕ್ರ ಬರೀತಾರೆ ಅದನ್ನು. ಗುದಗುಹ್ಯ ಮಧ್ಯವೇ ತನು ಮಧ್ಯವು. ಈ ಶರೀರದ ಮಧ್ಯಭಾಗ ಯಾವುದು ಅಂತ ಕೇಳಿದರೆ
ಆಧಾರ ಚಕ್ರವೇ ಮಧ್ಯಭಾಗ. ಹೌದು, ಅಲ್ಲಿ ಆ ಆಧಾರ ಚಕ್ರದಲ್ಲಿ ಜಠರಾಗ್ನಿ ನೆಲೆಗೊಂಡು, ಜಠರಾಗ್ನಿ ಭಾಳ ಚಿಕ್ಕದಿದೆ. ಜಠರಾಗ್ನಿ ಎಷ್ಟು ಚಿಕ್ಕದಿದೆ ಅಂದ್ರೆ ಕಣ್ಣಿಗೆ ಕಾಣಲಾರದಷ್ಟು ಚಿಕ್ಕದಿದೆ. ನಮ್ಮ ಶರೀರದ ಒಳಗೆ ಇರುವ ಜಠರಾಗ್ನಿಯನ್ನು ನಾವು ಯಾರಾದರೂ ನೋಡಿದ್ದೀವಿ ಏನಂದ್ರೆ ನೋಡಿಲ್ಲ. ಪರಂತು ಅದು ಆಧಾರ ಚಕ್ರದಲ್ಲಿ ಇದೆ. ಇಡೀ ಶರೀರ ಎಲ್ಲ ಬಿಸಿಯಾಗಿಡ್ತದೆ. ಇಡೀ ಶರೀರ ಎಲ್ಲ ಬಿಸಿಯಾಗಿಡುತ್ತೆ. ಈ ಹೊರಗಿನ ಬೆಂಕಿ ಎಷ್ಟು ಕುದಿಸುತ್ತೆ, ಆ ಒಳಗಿನ ಬೆಂಕಿ ಇದೆಯಲ್ಲ ಜಠರಾಗ್ನಿ, ಅದು ಎಷ್ಟು ಕುದಿಸ್ತದೆ ಅಂದ್ರೆ ಭಾಳ ಕುದಿಸ್ತದೆ. ಪಚನ ಆಗೋದಿಲ್ಲ ಅಂತೇಳಿ ನೋಡ್ರಿ, ಅಂದ್ರೆ ಇಲ್ಲಿ ಒಳಗೂ ಅಡಿಗೆ ಆಗ್ತದೆ ಅಂತ ಅದರ ಅರ್ಥ. ಪಚನ ಆಗೋದಿಲ್ಲ. ಒಂದು ದಿವಸಕ್ಕೆ ಎಷ್ಟು ಊಟ ಮಾಡ್ತೀರಿ ಅದನ್ನೆಲ್ಲ ಅದು ಪಚನ ಮಾಡ್ತೀವಿ. ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 5 ಕ್ವಿಂಟಲ್ ಆಹಾರ ಊಟ ಮಾಡ್ತಾನೆ. ಒಂದು ವರ್ಷಕ್ಕೆ ಹೇಳಕತ್ತೇನೆ, ಒಂದು ದಿನಕ್ಕೆ. ಆ 5 ಕ್ವಿಂಟಲ್ ಆಹಾರ ಎಲ್ಲ ಕಣ್ಣಿಗೆ ಕಾಣಿಸಲಾರದಷ್ಟು ಸೂಕ್ಷ್ಮವಾಗಿರುವ ಜಠರಾಗ್ನಿ ಪಚನ ಮಾಡ್ತಾರೆ. ಆ ಜಠರಾಗ್ನಿ ಒಂದು ವೇಳೆ ಮಂದಾಯ್ತಂದ್ರೆ ಹೊಟ್ಟಿ ಡಬಾಸ್ ಆಕೈತಿ, ಅದಾಯಿತು ಇದಾಯಿತು ಏನೇನೋ ಅಂತೀರಿ ನೋಡ್ರಿ. ಜಠರಾಗ್ನಿ ಭಾಳ ಮಹತ್ವ ಇದೆ. ಅದ್ರದ್ದು ಇನ್ನೂ ಮುಂದೆ ಹೇಳೋರು ಇದ್ದಾರೆ. ಈಗ ಬರೀ ಆಹಾರದ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಅದು ಉದ್ದೀಪನ ಆಯ್ತಂದ್ರೆ, ಅದಕ್ಕೆ ಉದ್ದೀಪನ ಅಂತಿಲ್ಲ, ಉದ್ದೀಪನ ಅಂತ ಅಲ್ಲಿ ಒಂದು ಒತ್ತು ಕೊಟ್ಟಿದ್ದೀನಿ. ಉದ್ದೀಪನ ಆಯ್ತಂದ್ರೆ ಕುಂಡಲಿನಿ ಸರ್ಪ ಬಾಯಿ ತೆಗಿತೈತಿ. ಇದ್ರ ಬಿಸಿಗೆ ಯಾವಾಗ ಬಾಯಿ ತೆಗಿತದ ತಿರುಗಿ ಅದು ಬಾಯಿ ಮುಚ್ಚೋದೇ ಇಲ್ಲ. ಅದಕ್ಕಾಗಿ ಉದ್ದೀಪನ ಅನ್ನುವ ಶಬ್ದ ಅವಶ್ಯವಾಗಿ ಅಲ್ಲಿ ಬೇಕು. ಉದ್ದೀಪನ ಅಂತ ಬಿದ್ದದ, ಉದ್ದೀಪನ ಅನ್ನುವ ಶಬ್ದ ಅವಶ್ಯವಾಗಿ ಬೇಕಲ್ಲಿ. ಈ ಜಠರಾಗ್ನಿ ಸುದ್ದಿ ಆಯ್ತಲ್ಲ, ಅದೇನು ಮಾಡ್ತದ? ಉದ್ದೀಪನಾದಿಕವನು ಈ ಶರೀರವನ್ನು ಬೆಳಗುವುದು ಹಾಗೂ ಇದನ್ನು ಬಿಸಿಯಾಗಿಡುವುದು ಹಾಗೂ ಊಟ ಮಾಡಿದ ಆಹಾರವನ್ನು ಪಚಿಸುವುದು ನಿನ್ನ ಅಭ್ಯಾಸದ ಬಲದಿಂದ ಅದು ಉದ್ದೀಪನ ಆಯಿತು ಅಂದ್ರೆ ಕುಂಡಲಿ ಅನ್ನುವ ಸರ್ಪ ಬಾಯಿ ತೆಗೆದು ಬಿಡ್ತದೆ. ಅದೆಲ್ಲೇ ಏನು ಮುಂದೆ ಕೆಳಗಿನ ಭಾಷ್ಯ ಪದ್ಯದಲ್ಲಿ ಬರ್ತದೆ, ಕೆಳಗೆ ನೋಡೋಣ ಅದನ್ನು. ಈ ಜಠರಾಗ್ನಿಯ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಕೊಂಡಿದ್ದಾರೆ. ಆ ಕುಂಡಲಿ ಅನ್ನುವಂಥ ಸರ್ಪ ಇದೆಯಲ್ಲ, ಕೆಳಮುಖ ಇದೆ, ನಾಭಿಕಂಠದಲ್ಲಿ ಅದು ಇದೆ, ಬ್ರಹ್ಮರಂಧ್ರದಲ್ಲಿ ಬಾಲ ಇಟ್ಟಿದೆ. ಅದನ್ನು ನಿನ್ನ ಯೋಗ ಸಾಧನೆಯಿಂದ ಸರ್ಪದ ಬಾಯಿ ತೆಗಿಸ್ತಿ ಅಂದ್ರೆ ಮ್ಯಾಲ ಮುಖ ಆಗ್ತದ, ಬಾಲ್ ಕೆಳಗಾಗ್ತದೆ. ಅದು ಯಾವಾಗ ಬ್ರಹ್ಮರಂಧ್ರಕ್ಕೆ ಹೋಗ್ತದೋ ಅಲ್ಲಿ ಅಮೃತವನ್ನು ಉಗೊಳ್ಲಿಕ್ಕೆ ಆರಂಭ ಆಗ್ತದೆ. ಲಂಬಿಕಾ ಯೋಗಿಗಳು ಅಂತಿದ್ದಾರೆ, ನಿಜಗೊಂಡು ಬರೀತಾರೆ ಅದನ್ನು. ಲಂಬಿಕಾ ಯೋಗಿ ಶ್ವಾಸೋಚ್ಛ್ವಾಸ ಸಂಪೂರ್ಣವಾಗಿ ನಿಲ್ಲಿಸಿರುತ್ತಾನೆ. ಆ ಕುಂಡಲಿ ಸರ್ಪ ಇದೆಯಲ್ಲ, ಅದು ಬ್ರಹ್ಮರಂಧ್ರದಲ್ಲಿ ಯಾವಾಗ ಹೋಗಿ ತಲೆ ಇಡ್ತದೋ ಅಮೃತ ಕಣ ಬೀಳಲಿಕ್ಕೆ ಆರಂಭ ಆಗ್ತದೆ. ನಮ್ಮ ಯೋಗಿಗಳಿಗೆ ಗೊತ್ತು, ಈ ಮೂಗಿನ ರಂಧ್ರ ಮ್ಯಾಲಿಂದ ಬಂದದ, ನಾಲ್ಗೆ ಹೊಳಿಸಲ್ಲಿ ಇಡಬೇಕು. ಲಂಬಿಕಾ ಯೋಗಿ ಶ್ವಾಸೋಚ್ಛ್ವಾಸ ಪೂರ್ಣ ನಿಂತಿರಬೇಕು. ಅಲ್ಲಿ ಅಮೃತ ಕಣ ಬೀಳುವುದೇ ಅವನ ಶರೀರ ಬದುಕುವುದಕ್ಕೆ ಆಹಾರ. ಮತ್ತು ಶ್ವಾಸೋಚ್ಛ್ವಾಸ ಇಲ್ಲ, ಶರೀರಕ್ಕೆ ಆಹಾರ ಹಾಕಿಲ್ಲ, ಮತ್ತು ಅದು ಹ್ಯಾಕೆ ಬದುಕ್ತದೆ ಅಂತ ಕೇಳಿದರೆ ಅಮೃತ ಕಣಗಳು ಬೀಳುವುದರಿಂದ ಬದುಕುತ್ತದೆ. ಇದು ಯೋಗಶಾಸ್ತ್ರದಲ್ಲಿ ಬರುವಂಥದ್ದು. ಇದು ಕುಂಡಲಿ ಸರ್ಪ ಇದೆಯಿಲ್ಲ, ಅದು ಬಾಯಿ ತೆಗಿಬೇಕಾದ್ರೆ ಇಲ್ಲಿ ಅಗ್ನಿ ಕೆಲಸ ಮಾಡ್ತದೆ, ಉದ್ದೀಪನ ಆಗ್ತದೆ. ಉದ್ದೀಪನ ಯಾವುದರಿಂದ ಆಗ್ತದೆ? ನೀನು ಪ್ರಾಣವಾಯುವನ್ನು ತಡೆ ಹಿಡಿಯುವುದರಿಂದ ಉದ್ದೀಪನ ಆಗ್ತದೆ. ಭಾಳ ಗಾಳಿ ಇಲ್ಲ ಅಂದ್ರೆ ನಿಮಗೆ ಸೆಕೆ ಆಕತಿಲ್ಲ, ಗಾಳಿ ಇಲ್ಲ ಅಂದ್ರೆ ಸೆಕೆ ಆಕೈತಿ. ಹಾಗೆ ಇಲ್ಲಿ ಶ್ವಾಸೋಚ್ಛ್ವಾಸದ ವ್ಯವಹಾರ ನಿಂತಂದ್ರೆ ಉದ್ದೀಪನ ಆಕೈತಿ, ಜಠರಾಗ್ನಿ. ಅದು ಯಾವಾಗ ಹೆಚ್ಚು ಬಿಸಿ ಆಗುತ್ತದೆಯೋ, ಬಿಸಿ ಮಾಡುತ್ತದೆಯೋ ಆವಾಗ ಕುಂಡಲಿ ಸರ್ಪ ಬಾಯಿ ತೆಗಿತದೆ.
ಉದಾಹರಣೆ ಗೊತ್ತಾಗಿರ್ಬೋದು. ಗಾಳಿ ಹೊಟ್ಟೆ ಇಲ್ಲಾಂದ್ರೆ ಮೈಯಾಗೆಲ್ಲ ನೀರು ಬರೋಕ್ಕೆ ಚಾಲು ಆಗ್ತೈತೆ. ಯಾಕೆ? ಉಷ್ಣ ಆಗ್ತೈತೆ. ಇದು ದೃಷ್ಟಾಂತ. ದಾರ್ಷ್ಟಾಂತ ಏನು? ಶ್ವಾಸೋಚ್ಛ್ವಾಸ ನಿಲ್ಲಿಸ್ಬಿಡು. ಆವಾಗ ಆ ಜಠರಾಗ್ನಿಯು ಪ್ರಬಲ ಆಗ್ತದೆ. ಉದ್ದೀಪನ ಅಂದರೆ ಪ್ರಬಲ ಆಗ್ತದೆ. ಅದು ಪ್ರಬಲ ಯಾವಾಗ ಆಗ್ತದೆ? ಕುಂಡಲಿನಿ ಸರ್ಪ ಬಾಯಿ ತೆಗಿತದೆ. ಬಾಯಿ ತೆಗಿತಂದ್ರೆ ಅದು ತಿರುಗಿ ಮುಚ್ಚೋದಿಲ್ಲ, ಬರೀತಾರೆ ಕೆಳಗೆ ನೋಡೋಣ ಅಂತ. ಉದ್ದೀಪನಾದಿ ತನು ಉದ್ದೀಪನಾದಿ. ನಾನು ಅಲ್ಲಿ ಏನು ಮಾಡ್ತೇನೆ? ಸ್ವರಳು ಸಂಧಿ ಮಾಡ್ತೇನೆ. ತನು ಪ್ಲಸ್ ಉದ್ದೀಪನ. ತನು ಉದ್ದೀಪನ ಆಗಬೇಕಾಗಿತ್ತು, ಸವರ್ಣ ದೀರ್ಘ ಸಂಧಿ ಆಗಬೇಕಾಗಿತ್ತು. ಪರಂತು ಇಲ್ಲಿ ಸ್ವರಲೋಪ ಸಂಧಿ ಅಂತ ಒಪ್ಪಿದಾಗ ಉದ್ದೀಪನ ಅನ್ನುವ ಶಬ್ದ ಒಂದು ಕಡೆ ಆಗ್ತದೆ. ಸ್ವರಲೋಪ ಸಂಧಿ ನಾವು ಅಂಗೀಕಾರ ಮಾಡದೆ ಹೋದರೆ ಬರೀ ದೀಪನ ಅಂತ ಅಷ್ಟೇ ಉಳಿತದೆ. ಅದಕ್ಕಾಗಿ ಅಲ್ಲೊಂದು ಉಕಾರ ಲೋಪ ಆಗಿದೆ ಅಂತ ಅರ್ಥ ಮಾಡಬೇಕು. ತನು ಅದ್ರ ಮುಂದೊಂದು ಉಕಾರ ಇತ್ತು, ಅದು ಲೋಪ ಆಗಿದೆ. ತನು ಉದ್ದೀಪನ. ಉದ್ದೀಪನಾಧಿಕವನು ಮಾಡ್ಕೋ. ಜಠರಾಗ್ನಿ ಏನು ಮಾಡ್ತದಂತ ಕೇಳಿದ್ರೆ ಆದಿಪದ್ದಿಂದ ಉದ್ದೀಪನಾಧಿಕವನು ಅಂತಿದೆಯಲ್ಲ, ಆದಿಪದ್ದಿಂದ ಏನು ತಗೋಬೇಕು ನಾವು? ಅನ್ನ ಪಚನ ಮಾಡೋದಾಯಿತು, ಶರೀರ ಬಿಸಿ ಇಡೋದಾಯಿತು. ಹಾಗೆಯೇ ಕುಂಡಲಿನಿ ಅಂತ ಬರ್ದಾರೆ, ಅಥವಾ ಕುಂಡಲಿ ಸರ್ಪ ಅಂತ ಲೋಕಾರೂಢಿ ಇದೆ. ಆ ಸರ್ಪ ಬಾಯಿ ತೆಗೆಯುವುದಕ್ಕೂ ಕೂಡ ಕಾರಣ ಆಗ್ತದೆ. ಆದಿಪದ್ದಿಂದ ಇವನ್ನೆಲ್ಲ ತಗೋಬೇಕು. ಅದರಿಂದೇ ಮುಂದೆ ನುಡಿ ನೋಡೋಣ. ಮೇಲೆ, ಅದರಿಂದ ಮೇಲೆ ಅಂದ್ರೆ ಆಧಾರ ಚಕ್ರದಿಂದ ಮೇಲೆ. ಮೊದಲು ಪದಚ್ಛೇದ ಮಾಡ್ತೇನೆ. ಅದರಿಂದ ಮೇಲೆ ನವಾಂಗುಲದ ಎಡೆ ಎನಿಪುದು ನಾಭಿಯು. ಅಲ್ಲಿ ನಾಡಿಯ ಕಂದ ಪುದಿದು 4 ಅಂಗುಲದ ಆಯತದಿಂದ ಇರ್ಪುದು. ಅದು ನಿಜ ಕುಂಡಲಿಯೊಡಗೂಡಿ. ಕುಂಡಲಿ ಅನ್ನುವಂಥ ಸರ್ಪ ಇದೆಯಲ್ಲ, ಕುಂಡಲಿಯೊಡಗೂಡಿ. ಇಷ್ಟೇ ಇದೆ. ನೋಡೋಣ ಎಲ್ಲಿ ಅನ್ವಯ ಆಗ್ತದೆ. ಅದರಿಂದ ಅಂದರೆ ಆಧಾರ ಚಕ್ರದಿಂದ ಮೇಲೆ, ಈ ಮೇಲಿನ ಭಾಗಕ್ಕೆ 9 ಅಂಗುಲ. ಒಂದು ಗೇನ್ ಹಾಕ್ರಿ. ಆಧಾರ ಚಕ್ರದಿಂದ ಒಂದು ಗೇನ್ ಹಾಕ್ರಿ, ನೀವು ಕೇವಲ ನಾಭಿಗೆ ಬಂದುಬಿಡ್ತೀರಿ. 9 ಅಂಗುಲದ ಎಡೆ ಎನಿಪುದು ನಾಭಿಯು. ಆಧಾರ ಚಕ್ರದಿಂದ 9 ಅಂಗುಲದ ಮೇಲೆ ನಾಭಿ ಇದೆ. ನಾಭಿಯು ಅಲ್ಲಿ, ಆ ನಾಭಿಯಲ್ಲಿ ಇಡೀ ನಾಡಿಗಳ ಗಡ್ಡೆ ಇದೆ. ಕಂದ ಅಂದ್ರೆ ಗಡ್ಡೆ. ನಮ್ಮ ಶರೀರದಲ್ಲಿ ಬಹಳಷ್ಟು ನಾಡಿಗಳಿದಾವೆ. ಮೊನ್ನೆ ಒಂದಿನ ಈ ಪ್ರವಚನದಾಗ ಬಂದು ಹೋಗಿತ್ತು. ಮುಖ್ಯವಾಗಿ 72,000 ನಾಡಿಗಳು, ಮುಖ್ಯ ನಾಡಿಗಳು ಅಂತ ಕರೆದ್ದಾರೆ. ಮೊನ್ನೆ ಹೇಳಿದ್ದೇನೆ, ಒಂದು ದಿವಸಕ್ಕೆ 2 ಸಾಯ್ತಾವೆ. ಬರೋಬ್ಬರಿ 100 ವರ್ಷ ಆಗ್ತದೆ. 72,000 ನಾಡಿ ಒಂದು ದಿನಕ್ಕೆ 2 ಸಾಯುತ್ತಾ ಹೋದರೆ ಒಂದು 100 ವರ್ಷ ಆಯುಷ್ಯ. ಅದನ್ನು ಯೋಗದ ಬಲದಿಂದ ತಡೆ ಹಿಡಿಯಲಿಕ್ಕೆ ಬರ್ತದಂತ ಮೊನ್ನೆ ಬಂದಿತ್ತು. ಇವತ್ತು ಅದು ಬರ್ತದೆ. ಉದಾಹರಣೆ ಕೊಟ್ಟಾಯ್ತಲ್ಲ, ಈಗ 200 ವರ್ಷ ಬದುಕ್ಯಾನ ಅಜ್ಜ ಅಂತೇಳಿ. ನಾಭಿಯಲ್ಲಿ ಏನಿದೆ? ನಾಡಿಯ ಕಂದ, ನಾಡಿಯ ಗಡ್ಡೆಯು ಪುದಿದು ಹೊಂದಿಕೊಂಡು, ನಾಡಿಗೆ ಹೊಂದಿಕೊಂಡು 4 ಅಂಗುಲದ ಆಯತದಿಂದ ಇರ್ಬೋದು. 4 ಬೆರಳಿನಷ್ಟು ಅದರ ಆಯತ ವಿಸ್ತಾರ ಕೊಟ್ಟಾರೆ. 4 ಬೆರಳಿನ ಆಯತದ ಅಂದರೆ 4 ಬೆರಳು ಇಟ್ಟರೆ ಎಷ್ಟು ಜಾಗ ಹಿಡಿತದೆ ಅಷ್ಟು ಜಾಗದಲ್ಲಿ ಅದು ಗಡ್ಡೆ ಇದೆ ಅಂತ ಅರ್ಥ. ಆಯತದಿಂದ ಇರ್ಬೋದು. ಅದು ನಿಜ ಕುಂಡಲಿಯೊಡಗೂಡಿ. ಹೆಂಗಿದೆ? ನಿಜ ಕುಂಡಲಿಯೊಡಗೂಡಿ. ಈ ಕುಂಡಲಿ ಅನ್ನೋದು ಒಂದು ಸರ್ಪ ಅಂತ ರೂಪಕ ಮಾಡ್ಯಾರ. ಸರ್ಪದ ಆಕಾರದಲ್ಲಿ ಇದೆ ಅಂತ. ಅದರೊಡನೆ ಕೂಡಿಕೊಂಡು ಅಲ್ಲಿ ಇರುತ್ತದೆ ಅಂತ ಇಲ್ಲಿ ಅಭಿಪ್ರಾಯ ಅಷ್ಟೇ. ನಿಜ ಶಬ್ದಕ್ಕೇನು ವಿಶೇಷವಾದ ಅರ್ಥ ಬಳಸಬೇಕಾಗಿಲ್ಲ ಇಲ್ಲಿ. ಯಾಕಂದರೆ ಕುಂಡಲಿ ಒಂದೇ ಇದೆ ಶರೀರದಲ್ಲಿ, ಬೇರೆ ಬೇರೆ ಇಲ್ಲ. ಅದಕ್ಕಾಗಿ ನಿಜ ಅನ್ನೋ ಶಬ್ದಕ್ಕೆ ಸಹಜವಾಗಿ ಒಂದೇ ಅರ್ಥವನ್ನು ಮಾಡೋಣ. ಇಲ್ಲಿ ಕುಂಡಲಿ ಸರ್ಪ ಇದೆ ಅಂತಾಯಿತು. ಅದು ನಾಡಿ ಗಡ್ಡೆಯನ್ನು ಹಿಡ್ಕೊಂಡಿದೆ, ಬಾಯಿ ತುಂಬ ಹಿಡ್ಕೊಂಡಿದೆ. ನೋಡೋಣ ಮುಂದೆ ಬರೀತಾರೆ ಅವರ. ಅದ್ರ ಮುಂದೊಂದು ಸ್ವಲ್ಪ ಒಂದು ಅಕ್ಷರ ಬಿಟ್ಟು ಓದ್ತೇನೆ ನೋಡ್ರಿ. ಯಾರ ಪುಸ್ತಕ ಇದೆ? ಏನಿತು ನಾಡಿಗಳು ಅವು ಅನಿತುಂ ಆ ಕಂದದಿಂ ಜನಿಸಿಹವು ಹಸುಜಾಲದೊಡಗೂಡಿ ಮನವು ಎಡೆಯಾಡುವೆಡೆಗಳೊಳು
ಎಡೆ ಆಡುವ ಎಡೆಗಳು ಎಡೆಗಳ ಎಡೆಗಳು ಮನವು ಎಡೆಯಾಡುವ ಎಡೆಗಳು ಪದಚ್ಛೇದ ಮನವು ಪದಚ್ಛೇದ ಎಡೆಯಾಡುವ ಪದಚ್ಛೇದ ಎಡೆಗಳು ಲತೆಯಲ್ಲೇ ನಾನು ಅಂತ ಓದಾಕತ್ತೇನೆ. ಎಡೆಗಳು ಅವರುಗಳು ಮುಖ್ಯ. ಇಲ್ಲಿ ಮತ್ತೆ ಸ್ವರಲೋಪ ಸಂಧಿ ಎಲ್ಲಿ ತಂದ್ರಿ ಅಂದ್ರೆ ಸ್ವರಲೋಪ ಸಂಧಿ ಅಂತ ಅದರ ಅರ್ಥ. ಇದು ನಿಜಗೊಂಡ್ರೆ ಪುಸ್ತಕ ಬಿಡಿಸಿ ಓದೋದು ಕಷ್ಟ ಇದೆ. ಮೊದಲ ಪದಚ್ಛೇದ ಮಾಡಿ ಓದೋದು ಕಷ್ಟ ಇದೆ. ಎಲ್ಲಿ ಪದಚ್ಛೇದ ಮಾಡಬೇಕು ಅಲ್ಲೇ ಮಾಡಿದ್ರೆ ಅರ್ಥ ಸಿಗ್ತದೆ. ಪದಚ್ಛೇದ ಮಾಡೋದು ಫರಕ್ ಆಯಿತು ಅಪಾರ್ಥ ಆಗ್ತದೆ. ನೋಡೋಣ ಇದು ಈ ನುಡಿ ನೋಡೋಣ ಏನಂತಾರ. ಏನಿತು ನಾಡಿಗಳು ಅವು ಅನಿತುಂ ಆಕಂದದಿಂ ಜನಿಸಿಹವು ಹಸು ಜಾಲದೊಡಗೂಡಿ. ಹಸು ಜಾಲ ಅಂದ್ರೆ ಸಮೂಹ. ಹಸು ಜಾಲದೊಡಗೂಡಿ. ಇಷ್ಟು ಪದಚ್ಛೇದ. ಒಂದೊಂದು ಅರ್ಥ ನೋಡೋಣ್ರಿ. ಈಗ ಏನಿತು ನಾಡಿಗಳು ಲೋ ಅಂತ ಒಂದಿದೆ, ನಾಡಿಗಳೊಳ ಅಂತಿದೆ. ಅಲ್ಲೇ ಲೋ ಬಿಟ್ಟಿದೆನ್ನ. ನಾಡಿಗಳೊಳ ಅನ್ನೋದು ಅಷ್ಟು ಹೊಂದುಗಡೆ ಆಗೋದಿಲ್ಲ ಅಂತ ಲೋ ಅನ್ನುವ ಅಕ್ಷರ ಬಿಟ್ಟಿದೆ. ಎಷ್ಟು ನಾಡಿಗಳು ಸಹಜವಾದ ಶಬ್ದದ ಅರ್ಥ. ನಾಡಿಗಳೊಳು ಅವು ಅನಿತು ಒಂದಿಷ್ಟು ಸುತ್ತು ಬಳಸಿ ಆಗ್ತದೆ. ಅದಕ್ಕಾಗಿ ಎಷ್ಟು ನಾಡಿಗಳು ಎಷ್ಟಿದಾವೆ ಅಂದ್ರೆ 72,000 ಅಂತ ಹೇಳಿದೆ ಮುಖ್ಯ ನಾಡಿ. ಅದ್ರಾಗ ಮತ್ತು ಮುಖ್ಯ ನಾಡಿ 3 ಹೇಳೋರು ಇದ್ದಾರೆ. ಈಡ ಪಿಂಗಳ ಸುಷುಮ್ನ ಮುಂದೆ ಹೇಳೋರು ಇದ್ದಾರೆ. ಮೊನ್ನೆ ಒಂದು ದಿವಸ ಬಂದಿತ್ತಿದು ಪ್ರಶ್ನೋಪನಿಷತ್ತಿನ ಪ್ರಕಾರ ಈ 72,000 ನಾಡಿಗಳು ಒಂದೊಂದು 100 ಭಾಗಗಳಾಗಿ ಒಡೆಯುತ್ತವೆ. ಒಂದೊಂದು ನಾಡಿ 100 ಭಾಗ ಆಗ್ತದೆ. 72,000ಕ್ಕೆ 100 ಇಟ್ಟು ಗುಣಾಕಾರ ಮಾಡಿರಿ, ನಿಮಗೆ ಗೊತ್ತಾಗ್ತದೆ ಎಷ್ಟಿದೆ ಅಂತೇಳಿ. 72,72,10,201 ನಾಡಿಗಳಂತ ಹೇಳ್ಯಾರ. 100 ಒಂದಾಗಿ ಹೊಡಿತೈತಿ. 100 ಅಂತ ನಾ ಹೇಳಿದ್ದೆ ಸಹಜವಾಗಿ. 100 ಒಂದೊಂದು ವಿಭಾಗ ಆಗಿ ಹೊಡಿತದೆ. ಅದನ್ನೆಲ್ಲ ಕೂಡ ಲೆಕ್ಕ ಮಾಡಿರಿ. 72,72,10,201 ಹೆಂಗೆ ತುಂಬ್ಯಾನೋ ಏನೋ ಗೊತ್ತಿಲ್ಲ. ಇದ್ರಾಗ ಎಷ್ಟು ಸೂಕ್ಷ್ಮ ಇದಾವೋ ಗೊತ್ತಿಲ್ಲ. ಇಷ್ಟು ನಾಡಿಗಳು. ಅದರಲ್ಲಿ ಮುಖ್ಯವಾದ 72,000 ನಾಡಿಗಳು. ಅದರಲ್ಲಿ ಮುಖ್ಯ ಆದವು ಈಡ ಪಿಂಗಳ ಸುಷುಮ್ನ. ಇಲ್ಲಿಗೆ ಬರ್ತಾರೆ ನಾಡಿಗಳು ಅವು ಅನಿತುಂ ಅವೆಲ್ಲವು ಆ ಕಂದದಿಂ ನಾಡಿಗಡ್ಡೆ ಇದೆಯಲ್ಲ ಆ ಕಂದದಿಂ ಕಂದದೊಡನೆ ಕಂದದಿಂದ ಜನಿಸಿಹವು. ಆ ನಾಡಿಯ ಗಡ್ಡಿಯಿಂದಲೇ ಎಲ್ಲ ನಾಡಿಗಳು ಹುಟ್ಟಿವೆ. ಜನಿಸಿಹವು ಹೆಂಗಂದ್ರೆ ಹಸುಜಾಲದೊಡಗೂಡಿ ಪ್ರಾಣವಾಯುವಿನೊಡನೆ ಕೂಡಿಕೊಂಡು ಅವು ಎಲ್ಲವೂ ಹುಟ್ಟಿವೆ ಅಂತ ಇದರ ಅರ್ಥ. ಹಸುಜಾಲದೊಡಗೂಡಿ ಹುಟ್ಟಿವೆ. ಮನವು ಎಡೆಯಾಡುವ ಎಡೆಗಳು ಅವರುಗಳು. ಮನ ಎಲ್ಲೆಲ್ಲಿ ಸಂಚಾರ ಮಾಡ್ತದಲ್ಲ ಅದು ಇಡೀ ಜಗತ್ತಿನೆಲ್ಲ ಸಂಚಾರ ಮಾಡಿ ಬರ್ತದೆ ಮನಸ್ಸು. ನೀವು ಯಾವುದರ ದೂರ ದೇಶಕ್ಕೆ ಹೋಗಿ ನೋಡಿ ಬಂದಿರಬೇಕು. ನೆನಪಾದ ಕೂಡಲೇ ಹೋಗಿ ಬಂದೇ ಬಿಡ್ತದೆ. ನೆನಪಾದ್ರೆ ಸಾಕ ಅಲ್ಲಿ ಹೋಗಿ ಬಂದೇ ಬಿಡ್ತದೆ. ಎಷ್ಟು ಬೇಗ ಹೋಗಿ ಎಷ್ಟು ಬೇಗ ಬರ್ತದೆ ಅಂದ್ರೆ ಅದರ ಮನೋವೇಗ ಹೇಳಲಿಕ್ಕೆ ಆಗೋದಿಲ್ಲ. ಮೊನ್ನೆ ಯಾರಾದರೂ ಅದೇನಪ್ಪ ಮಹಾಕುಂಭ ಮಹಾಜ್ಞಾನ ಕುಂಭ ಹೋಗಿ ಬಂದವರಿದ್ರು ಇಷ್ಟು ಅನ್ಕೊಳ್ದು ಹೋಗಿ ಬಂದಿರ್ತೈತೆ ಅವ್ರ ಮನಸ್ಸಲ್ಲಿ. ಹೋಗಿ ಬಂದವರಿದ್ರು. ಈಗ ಅಕಸ್ಮಾತ್ ನೀವು ಕೊಂತಿದ್ದೀರಿ, ನಿಮ್ಮ ಊರಿಂದ ಬಂದಿದ್ದೀರಿ, ನೆನಪಾಯ್ತಾ ನಿಮ್ಮ ಮನಸ್ಸು ಊರಿಗೆ ಹೋಗಿ ಬಂದ ಬಿಟ್ಟಿರ್ತದೆ. ಇದೆಷ್ಟು ವೇಗ ಐತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಇಷ್ಟು ಬೇಗ ಹೋಗಿ ಬರುವ ಮನಸ್ಸು ಇಡೀ ಶರೀರದಲ್ಲೆಲ್ಲ ಅಡ್ಡಾಡ್ತದೆ. ಅದನ್ನು ಹೇಳಾಕ್ಬೇಕಾಗೈತೆ. ಹೊರಗೆ ಏನಾರು ಆಗಲಿ ಇಡೀ ಶರೀರದಲ್ಲೆಲ್ಲ ಅಡ್ಡಾಡ್ತೈತೆ ಮನಸ್ಸು. ಯಾಕೆ ಅಂತ ಕೇಳಿದ್ರೆ ಮನಸ್ಸಿದ್ರೆ ಚಲನೆ, ಮನಸ್ಸಿಲ್ಲ ಅಂದ್ರೆ ಚಲನೆ ಇಲ್ಲ. ನಿಮ್ಮ ಕಣ್ಣಿನಲ್ಲಿ ಮನಸ್ಸು ಬಂದು ಕೂಡಿತು ರೂಪ ಅರಿತೀರಿ. ಮನಸ್ಸು ಬಂದು ಕೂಡಿದ್ರೆ ರೂಪವನ್ನು ಅರಿತೀರಿ.
ಹಾಗೆ ಇಡೀ ಶರೀರದ ಚಲನವಲನೆ ಆಗಬೇಕಾದ್ರೆ ಅಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರ ಒಳಗಿನ್ನು ಹೊರಗಿನ್ನು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಇವೆಲ್ಲ ತಮ್ಮ ತಮ್ಮ ವ್ಯವಹಾರದಲ್ಲಿ ತೊಡಗಬೇಕಾದರೆ ಅಲ್ಲೇನು ಬೇಕು? ಮನಸ್ಸು ಬೇಕು. ಮನಸ್ಸಿನಿಂದ ಚೇತನ ಯಾವಾಗಲೂ ಇದ್ದೇ ಇರ್ತದೆ, ಅದೇನು ಬೇಕನ್ನುವಂಥದ್ದಿಲ್ಲ. ಅದು ಪರಿಪೂರ್ಣವಾದದ್ದು ಚೇತನ. ಚೇತನ ಪರಿಚ್ಛನ್ನ ಅಲ್ಲ, ಪರಿಪೂರ್ಣ. ಮನಸ್ಸಿನೊಡನೆ ಕೂಡಿದಂತೆ ಆದಾಗ ಶರೀರದೊಡನೆ ಕೂಡಿದಂತೆ ಆದಾಗ ಪರಿಚ್ಛನ್ನ ಅಂತ ಕರಿತೇವೆ. ಕೂಡಿದಂತೆ ಆದಾಗ, ಕೂಡಿದಂತೆ ಆಗಿದೆ. ಅದಕ್ಕೆಲ್ಲ ದೃಷ್ಟಾಂತ ಕೊಟ್ಟು ಹೇಳಿ ಆಗೈತಿ. ಈ ಪ್ರಕೃತದಲ್ಲಿ ಮನಸ್ಸು ಎಷ್ಟು ಕಡೆ ಅಡ್ಡಾಡ್ತದಲ್ಲ ಅಲ್ಲೆಲ್ಲ ಗಾಳಿ ಅಡ್ಡಾಡ್ತದೆ, ಗಾಳಿ ಇದೆ. ನೋಡು, ಬಿಡಿಸಿ ಓದ್ತಾ ಇದ್ದೇನೆ. ಏನಿತು ನಾಡಿಗಳು ಅನಿತು ಮಾಕಂದದಿಂದ ಜನಿಸಿಹವು ಈ ನುಡಿ ಆಗೈತಲ್ಲ. ಹಸುಜಾಲ ದೊಡಗೂಡಿ ಇಲ್ಲ, ಇಷ್ಟ ಆಗೈತಿ. ಈಗ ಮನವು ಎಡೆಯಾಡುವ, ಮನಸ್ಸು ಸಂಚಾರ ಮಾಡುವ ಎಡೆಗಳು ಎಷ್ಟಿದಾವೋ ಸ್ಥಳಗಳು, ಅವರೊಳು ಅಲ್ಲಿ ಮುಖ್ಯವೆನಿಸುವಲ್ಲ, ಮುಖ್ಯವು ಎನಿಪವೆ, ಮುಖ್ಯವು ಎಂದು ಹೇಳಿಸಿಕೊಳ್ಳುವ ಮೂರು ನಾಡಿಗಳು ಅವ ಈಡ, ಪಿಂಗಳ, ಸುಷುಮ್ನ. ಎಡಕಣ್ಣಿನಲ್ಲಿ ಎಡಭಾಗದಲ್ಲಿ ಈಡ, ಬಲಭಾಗದಲ್ಲಿ ಪಿಂಗಳ, ಮಧ್ಯದಲ್ಲಿ ಸುಷುಮ್ನ. ಮೂರು ನಾಡಿಗಳು ನಾಭಿಯ ಹೊರಳುಗಳ ಇದು ಘ್ರಾಣೇಂದ್ರಿಯ ಹೊರಳೆಯಲ್ಲಿ ಸಂಚಾರ ಮಾಡುವು, ಹೊರಳೆಗಳಲ್ಲಿ ಸಂಚಾರ ಮಾಡುವುದು. ಎನಿಪವೆ ಮೂರು ನಾಡಿಗಳು ಅಲ್ಲಿ ಅಂದ್ರೆ ನಾಡಿಯ ಸಮೂಹಗಳಲ್ಲಿ ಮುಖ್ಯವಾದ ನಾಡಿಗಳು ಮೂರು. ಎಲ್ಲಿಗೆ ಬಂದ್ರೆ ಈಗ 72,72,10,201 ಅಲ್ಲಿಂದ 72,000, 72,000ದಿಂದ ಮುಖ್ಯವಾದ ನಾಡಿಗಳು ಮೂರು ಕೆಳಗೆ ಬಂದರು. ಈಡ, ಪಿಂಗಳ, ಸುಷುಮ್ನ ಅಂತ ಹೇಳ್ತೇವೆ. ಈಡೆ, ಪಿಂಗಳ, ಸುಷುಮ್ನ ಅಂತ ಕೂಡ ಕನ್ನಡದಲ್ಲಿ ಕರಿತೇವೆ. ನೋಡೋಣ ಇಲ್ಲಿ ಅದೇನು ಸಂಚಾರ ಮಾಡ್ತದನ್ನು ಬರೀತಾರೆ, ಮತ್ತೇನಿಲ್ಲ. ಎಡಬಲವೆನಿಪ ನಾಸಾ ಪುಟಾಂತರವ ಐದಿ ಬಿಡದಿರ್ಪವು ಈಡೆ ಪಿಂಗಳೆಗಳು, ನಡುವೆ ಶಿಖಾಂತ ಮಾದುದೆ ಸುಷುಮ್ನ ನಾಡಿ, ಮಡದಿ ಕೇಳದು ಯೋಗದಳು ಮುಖ್ಯ. ಸುಷುಮ್ನ ನಾಡಿ ಭಾಳ ಮುಖ್ಯ. ಈಡ, ಪಿಂಗಲ ಆಯ್ತಲ್ಲ, ಇದು ರೇಚಕ ಪೂರಕ ಮಾಡಕ ಇವ್ರು ಹೇಳ್ತಿದ್ದಾರೆ. ನಾಡಿ ಶುದ್ಧ ಆಗ್ಬೇಕಾದ್ರೆ ಮ್ಯಾಲೆ ಇಲ್ಲಿ ಏರಿಸ್ರಿ, ಈಚೆ ಕಡೆ ಬಿಡ್ರಿ, ಬಲಗಡೆ ಹೊರಳಿಯಿಂದ ಏರಿಸ್ರಿ, ಎಡಗಡೆ ಹೊರಳಿಯಿಂದ ಬಿಡ್ರಿ, ನಾಡಿ ಶುದ್ಧ ಆಗ್ತದಂತ ಸಹಜವಾಗಿ ಹೇಳೋದು ಕೇಳಿದ್ದೀರಿ. ಇಲ್ಲಿ ಈಡ, ಪಿಂಗಲ ಹೆಸರು ಕೊಟ್ಟರು, ಈಡೆ, ಪಿಂಗಳಿ ಅಂತೂ ಕೂಡ ಕರಿಬೋದು ಕನ್ನಡದಲ್ಲಿ. ಎಡಭಾಗದಲ್ಲಿ ಸಂಚರಿಸುವುದು ಈಡನಾಡಿ, ಬಲಭಾಗದಲ್ಲಿ ಸಂಚರಿಸುವುದು ಪಿಂಗಳ ನಾಡಿ, ಮಧ್ಯದಲ್ಲಿ ಬ್ರಹ್ಮರಂಧ್ರದವರೆಗೆ ಇರುವಂಥದ್ದು ಸುಷುಮ್ನ ನಾಡಿ. ಸುಷುಮ್ನ ನಾಡಿಗೆ ಹೋಗಬೇಕಾದ್ರೆ ಪ್ರಯತ್ನ ಇದೆ. ಇವು ಸಹಜವಾಗಿ ತಮ್ಮ ಮಠಕ್ಕೆ ತಾವು ಈಡ, ಪಿಂಗಳ ಸಂಚಾರ ಮಾಡ್ತಿರ್ತಾವೆ. ಸುಷುಮ್ನ ನಾಡಿಗೆ ಹೋಗಬೇಕಾದ್ರೆ ಮಾತ್ರ ಇವು ಸಗುಣ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಬೇಕು ಅಂತ ಅಭಿಪ್ರಾಯ. ಯಾಕಂದ್ರೆ ಸುಷುಮ್ನ ನಾಡಿಯ ಮುಖಾಂತರ ಬ್ರಹ್ಮರಂಧ್ರಕ್ಕೆ ಹೋಗ್ಬೇಕಲ್ಲ, ಇವ ಅಲ್ಲಿವರೆಗೂ ಹೋಗ್ಬೇಕಾದ್ರೆ ಪ್ರಯತ್ನತೆ ಅನ್ನೋದು ಮುಖ್ಯವಾದ ಅಭಿಪ್ರಾಯ ಅಂತ ಕಾಣ್ತದೆ ಈ ನುಡಿಗೆ. ನೋಡೋಣ ಮುಂದೆ ಏನು ಹೇಳ್ತಾರೋ. ಎಡಬಲವೆನಿಪ, ಎಡಕ್ಕೂ ಮತ್ತು ಬಲಕ್ಕೂ ಎಂದು ಹೇಳಿಸಿಕೊಳ್ಳುವ ನಾಸಾ ಪುಟಾಂತರವ ಐದಿ. ನಾಸಾ ಪುಟಾಂತರವ ಅಂದರೆ ರಂಧ್ರಗಳನ್ನು ಹೊಂದಿ, ಐದಿ ಬಿಡದಿರ್ಪವು ಅಂದರೆ ಯಾವಾಗಲೂ ಸಂಚಾರ ಮಾಡುತ್ತಿರುವಂಥವುಗಳು. ನಿದ್ರೆ ಎತ್ತಿದಾಗಲೂ ಕೂಡ ಸಂಚಾರತೆ ಅಲ್ಲಿ. ಜಾಗ್ರದಲ್ಲಿ, ಸ್ವಪ್ನದಲ್ಲಿ, ನಿದ್ರೆಯಲ್ಲಿ ಸಂಚಾರತೆ. ಜಾಗ್ರ, ಸ್ವಪ್ನ ಎರಡರಲ್ಲಿ ಮನ, ಬುದ್ಧಿಯಾದಿಗಳ ಇಂದ್ರಿಯಗಳ ವ್ಯವಹಾರ ಇದೆ. ಆದರೆ ಸ್ವಪ್ನಾವಸ್ಥೆಯಲ್ಲಿ ಮನ, ಬುದ್ಧಿ, ಇಂದ್ರಿಯಗಳ ವ್ಯವಹಾರ ಏನೇನೂ ಇಲ್ಲ. ಆದರೆ ಶ್ವಾಸೋಚ್ಛ್ವಾಸ ನಡೆದೇ ಇದೆ. ಅದು ಬಿಡದಿರ್ಪ ಅಂತ ಬರೆದ್ದಾರೆ. ಬಿಡದಿರ್ಪವು ಈಡೆ ಪಿಂಗಳೆಗಳು, ಈಡನಾಡಿ ಮತ್ತು ಪಿಂಗಳ ನಾಡಿಗಳು ಅಂತ ಇವನು ಕರೀತಾರೆ ಯೋಗಶಾಸ್ತ್ರಜ್ಞರು. ನಡುವೆ, ಎರಡರ ನಡುವೆ ಶಿಖಾಂತ ಮಾದುದೆ, ಬ್ರಹ್ಮರಂಧ್ರದವರೆಗೆ ಇರುವಂಥದ್ದೇ ಅಂತ. ಶಿಖಾಂತ ಅಂದ್ರೆ ಶಿಖೆ ಅಂತ ಕರಿತೇವಲ್ಲ ಇಲ್ಲಿ, ಅಲ್ಲಿವರೆಗೆ ಇರುವಂಥದ್ದೇ. ಜುಟ ಬಿಟ್ಟಿರ್ತಾರೆ ನೋಡ್ರಿ, ಅದಕ್ಕೆ ಶಿಖೆ ಅಂತಾರೆ. ತಿಳಿಯುವಂಗೆ ಹೇಳ್ಬೇಕಲ್ಲ, ಆ ಭಾಗ ಶಿಖೆ. ಅಲ್ಲಿ ತನ್ನ ಬಾಲ ಇಟ್ಟತ್ತಂತಿದೆ. ಶಿಖಾಂತ ಮಾದುದೆ ಸುಷುಮ್ನ ನಾಡಿ, ಮಡದಿ ಕೇಳು ಅದು ಯೋಗದಳು ಮುಖ್ಯ. ಯೋಗಾಭ್ಯಾಸವನ್ನು ಮಾಡುವವರಿಗೆ ಆ ಸುಷುಮ್ನ ನಾಡಿಯು ಬಹಳಷ್ಟು ಮುಖ್ಯವಾದದ್ದು. ಯಾಕಂದ್ರೆ ಇವರು ಸುಷುಮ್ನ ನಾಡಿಯ ಮುಖಾಂತರವೇ ಬ್ರಹ್ಮರಂಧ್ರಕ್ಕೆ ಹೋಗಬೇಕು.
ಪರಮ ಯೋಗಿಯಾದವನು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋದಂದ್ರೆ ಮರಣಕಾಲದಲ್ಲಿ ಅವನು ಉತ್ತಮ ಲೋಕಗಳಿಗೆ ಹೋಗ್ತಾನಂತ ಒಂದು ಅಭಿಪ್ರಾಯ ಇದೆ, ಮುಕ್ತನಾಗ್ತಾನಂತ ಇನ್ನೊಂದು ಅಭಿಪ್ರಾಯ ಇದೆ. ಅದು ಹೆಚ್ಚಿನ ಚರ್ಚೆ ಬೇಡ ಈಗ ನಮ್ಗೆ. ಉತ್ತಮ ಲೋಕಗಳಿಗೆ ಹೋಗುತ್ತಾನೆ ಅಂತ ಒಂದು ಅರ್ಥ, ಮುಕ್ತನಾಗುತ್ತಾನೆ ಅಂತ ಇನ್ನೊಂದು ಅರ್ಥ. ಅದು ಕ್ರಮಮುಕ್ತಿಯನ್ನು ಹೇಳಬೇಕಲ್ಲದೆ ಸದ್ಯೋಮುಕ್ತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಸದ್ಯೋಮುಕ್ತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ, ಕ್ರಮಮುಕ್ತಿ ಹೇಳ್ಬೋದು. ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಬ್ರಹ್ಮನ ಆಯುಷ್ಯ ಇರುವವರೆಗೆ ಇರ್ತಾನೆ, ಬ್ರಹ್ಮನ ಆಯುಷ್ಯ ಮುಗಿದಾಗ ಈತನು ಮುಕ್ತನಾಗ್ತಾನೆ ಅಂತ ಕ್ರಮಮುಕ್ತಿಯನ್ನು ಒಪ್ಪಿಕೊಂಡಿದ್ದೇವೆ. ಸದ್ಯೋಮುಕ್ತಿ ಹಾಗಲ್ಲ. ಸದ್ಯೋಮುಕ್ತಿ ಇಲ್ಲಿ ಇದ್ದಾಗಲೇ ತಿಳಿದು ಈ ಹಚೇತವೇದೀತ ಸತ್ಯಮಸ್ತಿ. ಈ ಜೀವಂತಿದ್ದಾಗಲೇ ನೀನು ಜೀವಭಾವ ಕಳ್ಕೊಂಡು ಜೀವನ್ಮುಕ್ತಿಯನ್ನು ಪಡೆಯಲಿಕ್ಕೆ ಈ ಮಾನವ ಜನ್ಮ ಮುಖ್ಯವಾಗಿದೆ. ಇದು ಸದ್ಯೋಮುಕ್ತಿ ಅಂತ ಕರಿತೇವೆ. ಅದು ಕ್ರಮಮುಕ್ತಿ ಅಂತ ಕರಿತೇವೆ. ವಿದೇಹ ಮುಕ್ತಿ ಸುದ್ದಿಲಿ ಬೇಡ. ಒಂದು ಸದ್ಯೋಮುಕ್ತಿ, ಒಂದು ಕ್ರಮಮುಕ್ತಿ. ಅಂತೂ ಬ್ರಹ್ಮರಂಧ್ರದವರೆಗೆ ಅದರ ಬಾಲಿದೆ. ಈ ಸುಷುಮ್ನ ನಾಡಿಯನ್ನು ಹಿಡಿದುಕೊಂಡೇ ಯೋಗಿಯಾದವನು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗುತ್ತಾನೆ ಈ ಶರೀರವನ್ನು ಬಿಡುವಾಗಂತ ಶಾಸ್ತ್ರದ ಪ್ರಮಾಣಿತೆ. ನೋಡೋಣ ಮುಂದಿಂದ ಒಂದೊಂದು. ಕಾಮಿನಿ ನೀನು ಒಲವಿಂದೆ ಭಾವಿಸು, ಬೇಡಿದ ಈ ಮೂರು ನಾಡಿಗಳೊಡಗೂಡಿ ನೇಮವಿಡಿದು ಮಾಳ್ಪುದು ಹಸು ನಿರೋಧನವನು ಎಂದು ಆ ಮುನಿವರರು ಒಲಿದು ವರೆವರು. ಇಲ್ಲಿ ಕಾಮಿನಿ ಅಂತ ಒಂದು ಶಬ್ದ ಹಾಕ್ತಾರೆ. ಕಾಮಿನಿ ಈ ಯೋಗಾಭ್ಯಾಸವನ್ನು ಮಾಡಬೇಕೆಂಬುವ ಇಚ್ಛೆಯುಳ್ಳವಳೇ. ಕಾಮಿನಿ ಅಂದರೆ ಇಚ್ಛೆಯುಳ್ಳವಳೇ ಕಾಮಿನಿ. ನೀನು ಒಲವಿಂದೆ ಪ್ರೀತಿಯಿಂದೆ ಭಾವಿಸು. ಭಾವಿಸು ಅಂದರೆ ಏಕಾಗ್ರವಾಗಿ ಆಲಿಸು ಅಂತ ಅರ್ಥ ಮಾಡೋಣ. ಬೇಡಿದ ಮೇಲೆ ಹೇಳಿದ ಈ ಮೂರು ನಾಡಿಗಳೊಡಗೂಡಿ ಈಡೆ ಪಿಂಗಳೆ ಸುಷುಮ್ನೆ ಮೂರು ನಾಡಿಗಳೊಡನೆ ಕೂಡಿಕೊಂಡು ನೇಮವಿಡಿದು ಕ್ರಮ. ಪ್ರಾತಃ ಕಾಲ ಬೆಳಿಗ್ಗೆ ಎರಡು ಒಂದೇ. ಪ್ರಾತಃ ಕಾಲ ಅಂದರೂ ಅದೇ ಅರ್ಥ, ಬೆಳಿಗ್ಗೆ ಅಂದರೂ ಅದೇ ಅರ್ಥ, ಮಧ್ಯಾಹ್ನ ಸಾಯಂಕಾಲ. ಒಂದು ದಿನ ಬಿಡದೆ ಅಭ್ಯಾಸ ಮಾಡಬೇಕು. ಒಂದು ದಿನ ಮಾಡಿ 4 ದಿನ ಬಿಟ್ಟಿವಿ, 4 ದಿನ ಮಾಡಿ 1 ದಿನ ಬಿಟ್ಟಿವಿ ಅಂದ್ರೆ ಅದಾಗೋದಿಲ್ಲ. ನಿರಂತರ ಅಭ್ಯಾಸ ಮಾಡಿದರೆ ಮಾತ್ರ ಇವ ಕುಂಡಲಿ ಸರ್ಪವನ್ನು ಬಾಯಿ ತೆರಿಸಿ ಅದನ್ನು ಮೇಲ್ಮುಖ ಮಾಡಿ ಬ್ರಹ್ಮರಂಧ್ರಕ್ಕೆ ಹೋಗಬಲ್ಲ. ಅದಕ್ಕೆ ಯೋಗ ಎಡವಟ್ಟ ಅಂತ. ಯಾಕಂದ್ರೆ ನಡಕ್ ಬಿಟ್ರೆ ಹೋಯ್ತಂತ, ಮತ್ತೇನಿಲ್ಲ. ಎಡವಟ್ಟ ಅಂದ್ರೇನು? ನಡಕ್ ಬಿಟ್ರೆ ಮತ್ತೆ ಮೊದಲಿನಿಂದ ಹತ್ತುದು. ಅರ್ಧ ಗಿಡ ಏರಿತಾ ಜಾರಿದ ಮತ್ತೆ ಮೊದಲಿನಿಂದ ಹತ್ತುದು. ಹಂಗೆ ಸುದ್ದಿ ಏನೇನು ಬರದಾರ. ಅದಕ್ಕೆ ಬರದಲ್ಲಿ ಹೇಳ್ತೇನೆ, ಮತ್ತೇನಿಲ್ಲ. ಅಷ್ಟು ಸುಲಭ ಅಲ್ಲ ಅಂತ ಅದರ ಅಭಿಪ್ರಾಯ. ಎಡವಟ್ಟ ಅಂದ್ರೇನು? ಅಸಂಬದ್ಧ ಅಂತ ಅರ್ಥ ಅಲ್ಲ, ಕಷ್ಟ ಸಾಧ್ಯ ಅಂತ ಅರ್ಥ. ಯಾರು ನಿರ್ಗುಣ ಯೋಗವನ್ನು ಅನುಷ್ಠಾನ ಮಾಡುವುದಕ್ಕೆ ಯೋಗ್ಯವಾದ ಅಂತಃಕರಣ ಉಳ್ಳವರಾಗಿಲ್ಲವೋ ಅವರು ಇದನ್ನೆಲ್ಲ ಮಾಡಬೇಕಾಗಿದೆ. ಸಗುಣ ಯೋಗವನ್ನು ಅದಕ್ಕೊಂದು ದೃಷ್ಟಾಂತ ಕೊಟ್ಟಾರೆ. ಆ ದೃಷ್ಟಾಂತ ಒಂದು ಹೇಳಿ ಮುಂದೆ ಹೋಗ್ತೀನಿ. ಏನು ದೃಷ್ಟಾಂತ ಕೊಟ್ಟಾರಂದ್ರೆ, ಹಸು ಸಾಕ್ಯಾನೊಬ್ಬ. ಅದ್ರಾಗ ಒಂದು 4 ಹಸು ಇದ್ದಾವೆ. ಹಸು ಎಲ್ಲ ಹೊಲದಿಂದ ಮೇಯ್ದು ಬರ್ತಾವ. ಒಂದು ತುಂಟು ಹಸು ಹೋಗ್ತದ್ರ. ಒಂದು ತುಂಟು ಹಸು ಹೋಗ್ತದೆ, ಅದು ಒಳಗೆ ಹೋಗೋದಿಲ್ಲ. ಇವೆಲ್ಲ ಒಳಗೆ ಹೋಗ್ಯಾವ. ಆ ಒಳಗೆ ಹೋಗಲಾರ್ದ ಹಸುವಿನ ಬೆನ್ನು ಹೈತು ಹೋಗ್ಕಾನ. ಹಸುವಿನ ಬೆನ್ನು ಹೈತು ಹೋಗ್ಕಾನ. ಅದನ್ನ ಹಿಂಗೆ ಮಾಡಿ ತಿರುಗಾಡ್ಕೊಂಡು ಬಂದು ಒಳಗೆ ಹಾಕ್ತಾನೆ. ಮುಂದೆ ಏನು ಮಾಡ್ತಾನಂದ್ರೆ, ಅದು ಅತ್ತ ಇತ್ತ ಹೋಗಿ ಬರ್ತದೆ, ಬುದ್ಧಿಗಾಲು ಕಟ್ತಾನೆ. ಗೊತ್ತೈತೆ ಬುದ್ಧಿಗಾಲು ಕಟ್ಟೋದು ಗೊತ್ತು? ರೈತರು ಇದೀರಿ. ಕೊಳ್ಳಾಗ ಒಂದು ಕಣ್ಣಿ ಹಚ್ಚಿ ಕಾಲು ಕೈಟಿ ಬಿಡ್ತಾನೆ. ಅದು ಸರ್ ಒಳಗೆ ಹೋಗಿದ್ರೆ ಅದ್ರ ಕೊಳ್ಳಾಗ ಕಣ್ಣಿ ಕಟ್ಟಿ ಕಾಲಿ ಕಟ್ಟೋ ಕೆಲಸ ಏನೈತೆ? ಹಂಗೆ ನಮ್ಮ ಬುದ್ಧಿಯನ್ನು ಆಕಳ ಸರಳವಾಗಿ ನಿರ್ಗುಣ ಯೋಗಕ್ಕೆ ಹೋಗಿದ್ರೆ ಈ ಯೋಗ ಅನ್ನುವ ಬುದ್ಧಿ ಕಟ್ಟಬೇಕಾಗಿರಲಿಲ್ಲ. ಈ ಯೋಗ ಅನ್ನುವ ಸಗುಣ ಯೋಗ ಈ ಬುದ್ಧಿ ಕಟ್ಟೋ ಕೆಲಸ ಇರಲಿಲ್ಲ. ಮತ್ತು ಈ ಬುದ್ಧಿ ಯಾಕೆ ಕಟ್ಟಿದ್ರು ಅಂದ್ರೆ, ಸರಳವಾಗಿ ನೀನು ನಿರ್ಗುಣದ ಕಡೆಗೆ ಹೋಗುವಂಥ ಅಂತಃಕರಣ ಉಳ್ಳವಾಗಿಲ್ಲ, ಯೋಗಾಭ್ಯಾಸವನ್ನು ಮಾಡು.
ಇಷ್ಟೇ ಅಭಿಪ್ರಾಯ, ಮತ್ತೇನಿಲ್ಲ. ಮತ್ತು ಕಾಲಿ ಗುದ್ದಿ ಕಟ್ಕೊಂಡು ಆಟಾಡೋದು ಸರಳು ತೊಂದ್ರೇನೋ. ಆ ಕಡೆ ಸುದ್ದಿ ಹೇಳಕತ್ತೆ, ನಿಮ್ಮದಲ್ಲ ನಮ್ಮ. ಮಾಲ್ಕು ಹಸು ನಿರೋಧನವನ್ನು ಎಂದು ನೇಮವಿಡಿದು ಮಾಲ್ಪದು ಎಂದು ಹಸು ನಿರೋಧನವನ್ನು ಮಾಡುವುದಂತಾಗೈತಿಲ್ಲ. ಮಾಲ್ಪದು ಹಸು ನಿರೋಧನವನ್ನು ಮಾಲ್ಪದು ಎಂದು ಹಸು ನಿರೋಧವನ್ನು ಮಾಲ್ಪದು ಎಂದು ಆ ಮುನಿವರರು ಒಲೆದು ಒರೆವರು. ಆ ಮುನಿವರರು ಯೋಗಶಾಸ್ತ್ರದಲ್ಲಿ ಬಲ್ಲಿದರಾದ ಮುನಿವರರು, ಶ್ರೇಷ್ಠರು, ಅವರು ಹೇಳುತ್ತಿದ್ದಾರೆ ಅಂತ ನಿಜಗುಣ ಯೋಗಿಗಳವರು ಇಲ್ಲಿ ಯೋಗಿಗಳನ್ನು ತಗೊಂಡು ಬಂದರು. ಸಗುಣ ಯೋಗಾಭ್ಯಾಸವನ್ನು ಮಾಡಿದ ಮಹಾನುಭಾವರನ್ನು ತೆಗೆದುಕೊಂಡು ಬಂದು ಅವರು ಹೇಳತಕ್ಕಂತಹ ಮಾತುಗಳಿವು, ನನ್ನವಲ್ಲ, ನಿಯಮದಿಂದ ಅದನ್ನು ಮಾಡೋಕ್ಕೆ ಕಲೀರಿ ಅಂತ ಅಭಿಪ್ರಾಯ. ನೋಡ್ರಿ ಏನು ಬರೀತಾರೆ, ಕುಂಡಲಿಯ ಉರಗನು ಆ ಕಂದವನು ಉರೆ ಸುತ್ತಿ ಕೊಂಡು 7 ಬಳಸಿನಿಂದವೇ ತನ್ನ ತುಂಡವನಿಟ್ಟು ಸುಷುಮ್ನೆಗೆ ನಿಜವಾದ ದಂಡಂ ಇರಲು ಕೆಳಗೆ ಎಸೆಯುವುದು. ಕುಂಡಲಿ ಸರ್ಪದ ಬಗ್ಗೆ ಹೇಳ್ತಾರೆ. ಏನಂತಾರೆ ನೋಡ್ರಿ, ಒಂದೊಂದು ಶಬ್ದದ ಅರ್ಥ ಹೇಳ್ತೀನಿ. ಕುಂಡಲಿಯ ಉರಗನು ಅಂದರೆ ಕುಂಡಲಿ ನಾಮಕದ ಸರ್ಪವು, ಕುಂಡಲಿಯ ಉರಗನು. ಆ ಕಂದವನ್ನು ಉರೆ ಸುತ್ತಿ, ನಾಡಿ ಕಂದವನ್ನು ಚೆನ್ನಾಗಿ ಸುತ್ತಿಕೊಂಡು, ಎಷ್ಟು ಸುತ್ತ ಅಂತ ಕೇಳಿದ್ರೆ ಬರೀತಾರೆ, ಸುತ್ತಿಕೊಂಡು 7 ಬಳಸಿನಿಂದವೇ 7 ಸುತ್ತಿಕೊಂಡು ಕುಂತಂಥದ್ದು ನಾಡಿ ಕಂದವನ್ನು. ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ರಿ ಇದೆ. ಹೊರಗಿನ ಹಾವು ಹೇಗೆ ಸುತ್ತಿಕೊಳ್ತೈತೆ ಹಂಗೆ ಸುತ್ತಿಕೊಳ್ತೈತೆ ಅಂತ ರೂಪಕ್ಕೆ ಅಷ್ಟೇ. ಆದರೆ ಸೂಕ್ಷ್ಮ ಶರೀರ ಆದದ್ದರಿಂದ ಅದು ಅಷ್ಟು ಜಾಗದಾಗ ಹೆಂಗೆ 7 ಸುತ್ತು ಸುತ್ತು ಅಂತ ಇಲ್ಲಿ ತರ್ಕ ಇಲ್ಲ. ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ವಿಚಾರ ಆದದ್ದರಿಂದ ಅದು ಸೂಕ್ಷ್ಮವಾಗಿ 7 ಸುತ್ತು ಸುತ್ತಿದೆ ಅಂತ ಅಂಗೀಕಾರ ಮಾಡಬೇಕು ನಾವು. 7 ಸುತ್ತು ಸುತ್ತಿಕೊಂಡು ಏನು ಮಾಡಿದೆ, 7 ಬಳಸಿನಿಂದವೇ ತನ್ನ ತುಂಡವನಂದ್ರೆ ಮುಖ, ಹೆಡಿ ತುಂಡವನು ಇಟ್ಟು, ಅಲ್ಲಿ ನಾಭಿ ದೇಶದಲ್ಲಿ ಕುಂಡಲಿ ಸರ್ಪದ ಹೆಡೆ ಇದೆ. ಅದು ಹೆಡೆ ಇರೋದ್ರಿಂದಲೇ ವೀರ್ಯವನ್ನು ಕೊಡ್ತದೆ. ಅದೊಂದು ಶಬ್ದ ಹಾಕ್ತೇನೆ ನಾನು. ಸುಷುಮ್ನೆಗೆ ಬ್ರಹ್ಮರಂಧ್ರಕ್ಕೆ ನಿಜವಾದ ದಂಡಂ ಇರಲು, ಬಡಿಗೆಯಂತೆ ಕೋಲಿಡಂತೆ ಅದರ ಬಾಲ ಸುಷುಮ್ನೆಗೆ ಹೋಗಿ ಹತ್ತಿದೆ. ನಿಜವಾದ ದಂಡವಿರಲು ಕೆಳಗೆ ಎಸೆಯುವುದು, ಕೆಳಗೆ ಒಗಿತದೆ ಅಂತ. ಎಸೆಯುವುದು ಅಂದ್ರೇನು, ಒಗೆಯುತ್ತದೆ. ಏನನ್ನು ಅಂದರೆ ತೇಜವನ್ನು, ವೀರ್ಯವನ್ನು ಕೆಳಮುಖವಾಗಿ ಒಗೆಯಲಿಕ್ಕೆ ಆರಂಭ ಮಾಡಿದೆ. ಆಗ ಅಂತೆಯೇ ಪ್ರಪಂಚದ ವ್ಯವಹಾರ. ಮತ್ತು ಅದು ಕೆಳಮುಖ ಮಾಡಿ ವೀರ್ಯವನ್ನು ಉಗುಳದೇ ಹೋಗಿದ್ದರೆ ಪ್ರಪಂಚದ ವ್ಯವಹಾರ ಇಲ್ಲ, ಎಲ್ಲ ಜೀರೋ ಆಗಿ ಹೋಗ್ತಿತ್ತು, ಎಲ್ಲ ಸೊನ್ನೆ ಆಗ್ತಿತ್ತು. ನಾವು ಪರಮಾತ್ಮ ಅದನ್ನೆಲ್ಲ ಮಾಡಿಟ್ಟಾನ, ಇದು ಸೊನ್ನೆ ಆಗಬಾರ್ದು. ಲೋಕವತ್ತು ಲೀಲಾ ಕೈವಲ್ಯ, ಒಂದು ಬ್ರಹ್ಮಸೂತ್ರ ಇದೆ, ಲೋಕವತ್ತು ಲೀಲಾ ಕೈವಲ್ಯ. ಏನು ಬರೀತಾರೆ ಅಂದರೆ, ಒಂದು ದೃಷ್ಟಾಂತ, ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ. ಬೆಕ್ಕ ಇಲಿ ಹಿಡ್ಕೊಂಡು ಬರ್ತದೆ, ಬೆಕ್ಕು ಕೊಲ್ಲುವುದಿಲ್ಲ ಅದನ್ನು, ಆಟ ಆಡಿಸಿ ಕೊಡ್ತಾರೆ. ಆತು ಹಾದ್ಕೊಳ್ಳಿ, ಇತ್ತು ಬಿಡಿತೈತಿ, ಇತ್ತು ಹಾದ್ಕೊಳ್ಳಿ, ಆತು ಬಿಡಿತೈತಿ, ಹೆಂಗೆ ಮಾಡಿ ಕೊಲ್ತದೆ. ಪರಮಾತ್ಮ ಸುಮ್ಮನೆ ಎಲ್ಲರಿಗೂ ಜ್ಞಾನ ಕೊಟ್ಟುಬಿಟ್ಟಿದ್ರೆ ಮುಕ್ತರಾಗಿ ಹೋಗ್ತಿದ್ವಿ. ಅತ್ತ ಇತ್ತ ಅಡ್ಡಾಡಿಸಿ ಭಾಳ ಕಷ್ಟಪಟ್ಟ ಮೇಲೆ ಕರ್ಕೋಬಹುದು. ಭಾಳ ಕಷ್ಟಪಟ್ಟ ಮೇಲೆ ನನಗೆ ಬೇಕೆಂದು ಎತ್ತಿಕೊಂಡ ಅಂತ ವಚನಕಾರರು ಹೇಳಿದಂತೆ, ತೊಟ್ಟು ಬಿಟ್ಟು ಕಳಜಿ ಬೀಳುವಲ್ಲಿ ತನಗೆ ಬೇಕೆಂದು ಎತ್ತಿಕೊಂಡ. ಸಂಸಾರವೆಂಬುವ ವೃಕ್ಷ ಕಂಟಿಕೊಂಡಿದ್ದಾನೆ ಜೀವಾತ್ಮ, ಬಿಡಾಕವಲ್ಲ. ಯಾವಾಗ ಸತ್ಸಂಗಕ್ಕೆ ಬರುತ್ತಾನೆಯೋ, ಶರಣರ ಸಂಘಕ್ಕೆ ಬರುತ್ತಾನೆಯೋ, ತತ್ವಜ್ಞಾನಿಗಳ ಬಳಿ ಸಾರುತ್ತಾನೆಯೋ, ಆಗ ಸಾಧಕನಾಗಿ ಏನಾಗ್ತದಂದ್ರೆ ಇವನು ತೊಟ್ಟು ಬಿಡ್ತಾನೆ. ಇವನು ಸಹಜವಾಗಿ ಸಂಸಾರವನ್ನು ಬಿಡ್ತಾನಂತ ಇದರ ಅರ್ಥ.
ಆಗ ಪರಮಾತ್ಮನೇ ಆಗ್ತಾನೆ. ಮತ್ತೇನು ತನಗೆ ಬೇಕೆಂದು ಎತ್ತಿಕೊಂಡ ಅಂದರೆ ಪರಮಾತ್ಮನೇ ಆಗುತ್ತಾನೆ. ಕೆಳಗೆ ಎಸುವುದು ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಯ್ತಲ್ಲ. ಅದರ ಕೆಳಗೆ ವೀರ್ಯ ಕಣಗಳು ಬಿದ್ದಾಗಲೇ ಪ್ರಪಂಚ ಆಗಿದೆ, ಇಲ್ಲದೆ ಹೋದರೆ ಪ್ರಪಂಚ ಆಗ್ತಿರಲಿಲ್ಲ. ಮುಂದಿನ ನೋಡೋಣ. ಕುಟಿಲೆ ಕೇಳು, 8 ಪ್ರಕೃತಿ ರೂಪಿಂದೆ ಮೋಹಕಮಾಗಿ ಮುಸುಕಿ ಕುಂಡಲಿಯು ಅದು ಸಕಲ ಜೀವರ ದೇಹಧಾರಣ ಸ್ಥಿತಿ ಗತಿ ನಿಖರವನು 5 ನಡೆಸುತ್ತಿರುಕು. ನಿಖರವನು 5 ಬೇಡ, 5 ನಡೆಸುತ್ತಿರುಕು. ಒಂದೇ ಅಂತ 5 ಅಂದ್ರೆ. ಕುಟಿಲೆ ಸರಳ ಸ್ವಭಾವದ ಮೈತ್ರಿಯೇ. ಮನಸ್ಸಿನಾಗೊಂದು, ಮಾತಿನಾಗೊಂದು, ಕೃತಿಯಲ್ಲಿ ಒಂದು ಯಾರಲ್ಲಿ ಇದೆಯೋ ಅವರು ಕುಟಿಲರು. ಮನಸ್ಸಿನಲ್ಲಿ ಇದ್ದದ್ದೇ ಮಾತಿನಲ್ಲಿ ಇರಬೇಕು, ಮಾತಿನಲ್ಲಿ ಇದ್ದದ್ದೇ ಕೃತಿಯಲ್ಲಿ ಇರಬೇಕು, ಅವರು ಕುಟಿಲ ರಹಿತರು. ಬಹಳಷ್ಟು ಸರಳ ಸ್ವಭಾವದವಳು ಮೈತ್ರೇಯಿ. ಅಂದ್ರೇನು? ನೀವು ಕೂಡ ಸಾಧಕರು ಆಗಬೇಕಾದರೆ ಕಪಟಿಗಳು ಆಗಬಾರದು ಅಂತ ಇದರ ಅಭಿಪ್ರಾಯ, ಮತ್ತೇನಿಲ್ಲ. ನಿಮ್ಮ ಮನಸ್ಸಿನಾಗ ಏನಿದೆ ಅದು ನಿಮ್ಮ ಕೃತಿಯಲ್ಲಿ ಬರಬೇಕು, ಮಾತಿನಲ್ಲಿ ಬರಬೇಕು. ಆವಾಗ ನೀವೆಲ್ಲರೂ ಸಾಧಕರಾಗುತ್ತೀರಿ ಅಂತ ನಿಜಗುಣ ಸುಳ್ಳಿಗಳದಿಲ್ಲ. ಕುಟಿಲಿ ಅಂತ ಅವರು ಅಂದರು ಅಂತ ಇವರು ಬರ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೆ ತಿಳಿಸುವುದಕ್ಕಾಗಿ. ಕಪಟ ಸ್ವಭಾವ ಇದ್ದವರು ಎಂದೆಂದೂ ಉದ್ಧಾರ ಆಗುವುದಿಲ್ಲ. ನಿಷ್ಕಪಟಿಗಳು ಉದ್ಧಾರ ಆಗ್ತಾರೆ ಅಂತ ಇದರ ಅಭಿಪ್ರಾಯ. ಕುಟಿಲೆ ಕೇಳು, 8 ಪ್ರಕೃತಿ ರೂಪಿಂದೆ. ಇಲ್ಲಿ 8 ಪ್ರಕೃತಿ ಅಂತ ಬರೀತಾರೆ, ಅದು ಮುಂದೆ ಅವ್ರ ಅರ್ಥ ಆಕೈತಿ. ಬರೀ ಪ್ರಕೃತಿ ನಾಮ ಸಂಕೀರ್ತನ ಅಷ್ಟೇ ಇಲ್ಲಿ. ಮೋಹಕಮಾಗಿ ಮೋಹವನ್ನು ಉಂಟು ಮಾಡುವುದಾಗಿ ಅಥವಾ ಪ್ರೀತಿಗೆ ಕಾರಣವಾಗಿ, ಮುಸುಕಿ ಆವರಣವನ್ನು ಮಾಡಿ, ಕುಂಡಲಿಯು ಅದು, ಆ ಕುಂಡಲಿಯು ಅದು ಸಕಲ ಜೀವರ ದೇಹಧಾರಣ. ಸಕಲ ಜೀವರು ದೇಹವನ್ನು ಧರಿಸಿಕೊಂಡು ಧರಿಸುವುದಕ್ಕೆ ಬರೀತಾರೆ ಮುಂದೆ. ಸ್ಥಿತಿ ಗತಿ. ಶರೀರವನ್ನು ಧರಿಸುವುದು ಒಂದು, ಸ್ಥಿತಿ ಇರುವುದು ಒಂದು, ಗತಿ ಹೋಗುವುದು ಒಂದು. ಒಂದಿನ ಹೋಗುವುದಲ್ಲ, ಕೊನೆಗೆ ಇದು. ನಿಖರವನು 5 ಈ ಸಮೂಹವನ್ನು ಹೊಂದಿಕೊಂಡೇ ನಡೆಸುತ್ತಿರಕು. ಈ ಸಕಲ ಶರೀರದ ವ್ಯವಹಾರ ನಡೆಯುವುದಕ್ಕೆ ಕುಂಡಲಿ ಸರ್ಪವು ಕೂಡ ಕಾರಣ. ಯಾಕಂತ ಕೇಳಿದರೆ, ಕೆಳಮುಖವಾಗಿ ಅದು ಉಗುಳಿದಾಗಲೇ ಪ್ರಪಂಚ. ಸೂಕ್ಷ್ಮತೆ ನೀವು ತಿಳ್ಕೊಳ್ತಿದ್ದೇನೆ. ಕೆಳಮುಖವಾಗಿ ಉಗುಳಿದಾಗಲೇ ಪ್ರಪಂಚ. ಇಲ್ಲಾಂದ್ರೆ ಪ್ರಪಂಚ ಇಲ್ಲ. ಬೀಜದಲ್ಲಿ ಹುಟ್ಟುವ ಶಕ್ತಿ, ಮತ್ತೇನು? ಅವು ಯಾವ 8 ಪ್ರಕೃತಿ ಅಂತ ಹೇಳ್ತಾರೆ. ಅ ಕ ಚ ಟ ತ ಪ ಯ ಶ. ಅವರ್ಗ ಸ್ವರಾಕ್ಷರಗಳು. ಕ ವರ್ಗ ಹ ಖ ಗ ಗ ಗ. ಚ ಛ ಜ ಜ ಯ. ಟ ಠ ಡ ಢ ಣ. ತ ಥ ದ ಧ ನ. ಪ ಫ ಬ ಭ ಮ. ಯ ರ ಲ ವ ಶ. ಇವು 8 ಭಾಗ ಆಗ್ತಾವೆ. ಲೆಕ್ಕ ಮಾಡಿರಲ್ಲ. ಕ ವರ್ಗ ಹೀಗೆ ಲೆಕ್ಕ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದೆ. 8 ವರ್ಗ. ಅ ಕ ಚ ಟ ತ ಪ ಯ ಶ ವರ್ಗ. ನಾಮವನ್ನು ಉಳ್ಳ ಯ ವರ್ಗ ಶ ವರ್ಗ. ನಾಮವನ್ನು ಉಳ್ಳ ಪ್ರಕೃತಿಗಳು 8. ಇದೇ ಪ್ರಪಂಚದ ವ್ಯವಹಾರ ನಡೆಯುವುದಕ್ಕೆ ಈ ಅಕ್ಷರಗಳೇ ಮೂಲ, ಮತ್ತೇನಲ್ಲ. ಈ ಅಕ್ಷರಗಳಿಲ್ಲ ಅಂದರೆ ಪ್ರಪಂಚದ ವ್ಯವಹಾರ ಹೆಂಗೆ ನಡೀತೈತೆ? ಹೇಳೋದು ಕೇಳೋದು ಏನೂ ಇಲ್ಲ ಅಂದ್ರೆ ವ್ಯವಹಾರ ಹೆಂಗೆ ನಡೆಸ್ತೀರಿ? ಕಷ್ಟ ಇದೆ. ಪ್ರಕೃತಿಗಳು 8, ಅವರಿಂದವೇ ಸಕಲ ಅರ್ಥ ಸಾಧಕವಾಗಿ. ಈ 8 ಪ್ರಕೃತಿಗಳಿಂದಲೇ ಸಕಲ ವ್ಯವಹಾರವು ಸಾಗುತ್ತದೆ. ಸಾಧಕವಾಗಿ, ಸಕಲಾರ್ಥ ಸಾಧಕವಾಗಿ. ಕುಂಡಲಿಯೇ, ಇಲ್ಲಿ ಕುಂಡಲಿಯೇ ಮೋಹಕ ಒಪ್ಪುದು. ಕೆಳಮುಖವಾದ ಕುಂಡಲಿಯೇ ಮೋಹವನ್ನು ಉಂಟು ಮಾಡುವಂಥದ್ದು. ಮೋಹಕವು ಅಪ್ಪುದು. ಅಖಿಲ ಜೀವರುಗಳಿಗೆ, ಒಬ್ಬರಿಗೆ ಅಲ್ಲ, ಎಲ್ಲ ಜೀವಿಗಳಲ್ಲಿ ಈ ಮೋಹ ಇದೆ. ಪಶು, ಪಕ್ಷಿ, ದನ,
ಕರು, ಕ್ರೂರ ಮೃಗ ಇರಲಿ, ಹುಲಿ ಇರಲಿ, ಕರಡಿ ಇರಲಿ, ಚಿರತೆ ಇರಲಿ, ನಮ್ಮ ಮಕ್ಕಳ ಮೇಲೆ ಎಷ್ಟು ಮೋಹ ಮಾಡ್ತಾವೆ. ಪ್ರತಿಯೊಂದು ತಮ್ಮ ಮಕ್ಕಳ ಮೇಲೆ ಮೋಹ ಮಾಡ್ತಾವೆ. ಇನ್ನು ಸ್ಥಾವರ ವರ್ಗ ಅಂತ ಒಂದಿದೆಯಲ್ಲ, ಭೂಮಿಯನ್ನು ಬೀಚಿಸಿಕೊಂಡು ಹುಟ್ಟೋದು, ಭಾಳ ಕೆಟ್ಟ ಪಾಪ ಮಾಡಿದವು, ಹಂಗಾಗಿ ಹುಟ್ಟ್ಯಾವ. ಅಲ್ಲೇನೂ ಮಾಡೋಕ್ಕೆ ತಾಕತ್ತಿಲ್ಲ ಅವು. ಒಂದು ಗಿಡ ಆಗಿ ಹುಟ್ಟೈತಿ, ನೀವು ಕಡೀರಿ, ಬಡೀರಿ, ಕಲ್ಲು ಹೋಗಿರಿ, ಏನು ಮಾಡ್ತೈತೆ? ಅದೇನು ಮಾಡೋದು, ಅದೇನು ಮಾಡೋದಿಲ್ಲ. ಅದು ಒಂದು ಪಶು ಪಕ್ಷಿಗೆ ನೀವು ಏನಾರ ಮಾಡಿರಿ, ಅದು ತಿರುಗಿ ಬೀಳಲಿಕ್ಕೆ ಪ್ರಯತ್ನ ಮಾಡ್ತದೆ. ಇದು ಸ್ಥಾವರ ವರ್ಗ. ಅದಕ್ಕೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಅಂತ ಬರೆದರು ನಿಜಗೊಂಡ್ರು. ಅತ್ಯಧಿಕವಾದ ಪಾಪದಿಂದ ಬರುವ ಜನ್ಮಗಳು ಯಾವಂದ್ರೆ ಗಿಡ ಮರ, ಅತ್ಯಧಿಕವಾದ ಪಾಪದಿಂದ ಬರುವ ಜನ್ಮಗಳು. ಅಂದ್ರೆ ನಮಗೆ ಇಲ್ಲಿ ಏನು ಹೇಳಬೇಕಾಗಿತ್ತು ಸದ್ಯಕ್ಕೆ, ಮೋಹ ಮಾಡಲಿಕ್ಕೆ ಈ ಸ್ಥಾವರ ವರ್ಗ ಬಿಟ್ಟು ಉಳಿದ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಶರೀರದ ಮೇಲೆ ಪ್ರೀತಿಯುಳ್ಳವುಗಳು ಆಗಿವೆ. ಮಕ್ಕಳು ಮರಿ ಅಂತ ಕರಿತೇವಲ್ಲ, ಅವುಗಳ ಮೇಲೆ ಪ್ರೀತಿಯುಳ್ಳವುಗಳು ಆಗಿವೆ. ಸಕಲ ಜನರಿಗೆ ಮೋಹವು ಉಂಟಾಗುವುದಕ್ಕೆ ಕಾರಣ ಯಾವುದು ಅಂದರೆ ಕುಂಡಲಿ ಸರ್ಪವೇ ಕಾರಣ. ಕುಂಡಲಿ ಸರ್ಪ ಕೆಳಮುಖವಾಗಿ ಇಲ್ಲದೆ ಹೋಗಿದ್ದರೆ ಮಕ್ಕಳು ಇಲ್ಲ, ಮರಿನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದೇನಲ್ಲ, ಅದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಂತ. ಅದನ್ನು ಬಿಡಿಸಿ ಹೇಳೋದಲ್ಲ. ಬಿಡಿಸಿ ಹೇಳೋದಂತೂ ಅದು ಬೇರೆ ಕಡೆ ಸಂದರ್ಭ ಬೇರೆ ಇರ್ತದೆ, ಅವಾಗ ಹೇಳೋದು. ಅದು 8 ಪ್ರಕೃತಿ ಗೊತ್ತಾಯ್ತಲ್ಲ, ಅ ವರ್ಗ, ಕ ವರ್ಗ, ಟ ವರ್ಗ, ಚ ವರ್ಗ, ಟ ವರ್ಗ, ಇವು ತ ವರ್ಗ, ಪ ವರ್ಗ, ಇವು 5 ಅದು. ಯ ವರ್ಗ ಅಂದರು. ಯ ರ ವ ಯ ರ ವ ಯ ರ ವ ಯ ರ ಲ ವ ಶ, ಇಲ್ಲೊಂದು ಸೇರಿಸ್ಕೊಂಡ್ರು ಯ ರ ಲ ವ ಶ. ಹೀಗೆ ಸೇರಿಸಿಕೊಂಡು ಒಟ್ಟು 8 ವರ್ಗ ಅಂತ ಬರ್ತಾರೆ ಅವರು. ತಪ ಯ ಶ ವ ವರ್ಗ ನಾಮವನು ಉಳ್ಳ ಅಂದರೆ ಸಕಲ ವ್ಯವಹಾರಕ್ಕೆ ಈ ಅಕ್ಷರಗಳೇ ಕಾರಣ ಅಂತ ಇಟ್ಕೊಳ್ರಿ, ಮತ್ತೇನಿಲ್ಲ. ಅಕ್ಷರಗಳೇ ಕಾರಣ. ಅದರಲ್ಲಿ ಎಲ್ಲ ಬರೆದ್ರೆ ಅವರು ಮೋಹವನ್ನು ಉಂಟು ಮಾಡುವಂಥದ್ದು ಅಂತ ಅದನ್ನು ವ್ಯಾಖ್ಯಾನ ಮಾಡಿ ಆಗೈತಿ. ಉದರಾಗ್ನಿಯು ಹಸು ನಿರೋಧನದಿಂದೆ ಪೆರ್ಚಿ ತಾಪದೊಳು ಎದ್ದು ಕುಂಡಲಿಯದು ತನ್ನ ವದನವನು ಆ ನಾಡಿಯಿಂದಾಗಿ ತೆಗೆವುದು ಸುದತಿ ಮತ್ತೆ ಅದನು ಎಂದು ಮುಸುಕದು. ಈ ಸೂತ್ರ ಮುಗಿಸಿಬಿಡ್ತೇನೆ. ಏನಂತಾರೆ ನೋಡಿ, ಮೊದಲು ಉದ್ದೀಪನ ಅನ್ನೋ ಶಬ್ದ ಹೇಳುವಾಗ ಒಂದಿಟ್ಟು ಅರ್ಥ ಹೇಳಿದ್ನೆಲ್ಲ, ಈಗ ಅದನ್ನು ವಿವರಣೆ ಮಾಡ್ತಾರೆ ನೋಡ್ರಿ. ಉದರಾಗ್ನಿಯು ಪದಚ್ಛೇದ. ಉದರಾಗ್ನಿಯು ಹಸು ನಿರೋಧನದಿಂದೆ ಪ್ರಾಣವಾಯುವನ್ನು ತಡೆಯುವುದರಿಂದೆ ಪೆರ್ಚಿ ಹೆಚ್ಚಾಗಿ, ಉದರಾಗ್ನಿಯು ಹೆಚ್ಚಾಯಿತು, ಉದ್ದೀಪನ ಆಯಿತು. ದೃಷ್ಟಾಂತ ಕೊಟ್ಟಿದ್ನೆಲ್ಲ ಆಗಲೇ, ಗಾಳಿನ ಇಲ್ಲಾಂದ್ರೆ ಸೆಕೆ ಆಕೈತಿ. ಹಾಗೆ ಶ್ವಾಸೋಚ್ಛ್ವಾಸ ನಿಂತು ಹೋಗಿತ್ತು ಅಂದರೆ ಜಠರಾಗ್ನಿ ಉದ್ದೀಪನ ಆಗ್ತದೆ. ಪೆರ್ಚಿ ಉದ್ದೀಪನವಾಗಿ ಹೆಚ್ಚಾಗಿ ತಾಪದೊಳು, ಈ ಉದರಾಗ್ನಿಯ ತಾಪ ಹೆಚ್ಚಾಯಿತು ಅಂದ್ರೆ ಆ ಕುಂಡಲಿ ಇದೆಯಲ್ಲ ಸರ್ಪ ಬಾಯಿ ತೆಗಿತೈತೆ. ತಾಪದೊಳು ಎದ್ದು 7 ಸುತ್ತು ಸುತ್ತಿದ್ದು ಬಿಟ್ಟು ಕುಂಡಲಿಯು ಅದು, ಆ ಕುಂಡಲಿಯು ತನ್ನ ವದನವನು ಅಂದರೆ ಬಾಯಿಯನ್ನು ನಾಡಿಯಿಂದಾಗಿ ತೆಗೆಯುವುದು. ಆ ನಾಡಿಯ ಗಡ್ಡೆಯನ್ನು ಬಾಯಾಗಿ ಹಿಡ್ಕೊಂಡಿತ್ತು, ಈಗ ತೆಗಿತು. ನಾಡಿ ಗಡ್ಡೆ ಬಿಟ್ಟಿತು, ತೆಗೆಯುವುದು. ಸಕದ್ ಏನು ಮಾಡ್ತದ ಅಂತ ಕೇಳಿದರೆ ಬರೀತಾರೆ ಅವರು, ಸುದತಿ ಎಲೈ ಮೈತ್ರಿಯೇ ಮತ್ತೆ ಅದನ್ನು ಎಂದೂ ಮುಸುಕದು. ಮತ್ತು ನಾಡಿ ಗಡ್ಡೆ ಅನ್ನೋದು ಎಂದೂ ಹಿಡಿಯೋದಿಲ್ಲ. ಅಂದ್ರೆ ಅದು ಮೇಲ್ಮುಖವಾಗಿ ಹೋಗ್ತೈತೆ ಅಂತ ಅರ್ಥ. ಇದಕ್ಕೆ ಬಾಲ್ ಕೆಳಗೆ ಬರ್ತದೆ, ಇದು ಮೇಲ್ಮುಖವಾಗಿ ಹೋಗ್ತದೆ. ಇವನೇ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗುವುದಕ್ಕೆ ಯೋಗ್ಯವಾದ ಸಾಧಕ ಅಂತ ಇದರ ಅಭಿಪ್ರಾಯ, ಮತ್ತೇನಲ್ಲ. ಮುಂದೆ ನೋಡಿ, ಅದರಿಂದೇ ಸಕಲ ನಾಡಿಯ ಶುದ್ಧಿ. ಹೀಗೆ ಮಾಡುವುದರಿಂದ ಶರೀರದಲ್ಲಿ ಎಷ್ಟು ನಾಡಿಗಳಿವೆಯೋ, ಮುಖ್ಯ ನಾಡಿಗಳು ಅಮುಖ್ಯ ನಾಡಿಗಳು ಎಷ್ಟಿವೆಯೋ ಅವೆಲ್ಲವೂ ಶುದ್ಧ ಆಗ್ತಾವೆ. ಶುದ್ಧಿ ಬೇಹುದು, ಸಕಲ ನಾಡಿಯ ಶುದ್ಧಿಯು ಉಂಟಾಗುತ್ತದೆ. ಮೊದಲೊಳಗೆ ಹಸು ನಿರೋಧನವನು. ಮೊದಲು
ಒಳಗೆ ಹಸು ನಿರೋಧನವನ್ನು ಮೊದಲ ಪ್ರಾಣವಾಯುವನ್ನು ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡೋದು. ಪದೂಲದಿಂದ ಎಸಗುವ ಏನು ಮುಂದುವಾದ್ನೇನು ಬಿಟ್ಟ ಪುಸ್ತಕ ಹಿಡ್ಕೊಂಡವರು ಉದರಾಗ್ನೇಶ ನಿರೋಧನದಿಂದೆ ತಾಪದೊಳೆದ್ದು ಕುಂಡಲಿಯು ಅದನ್ನು ನಾಡಿಯಿಂದಾಗಿ ತೆಗೆದು ಸುದತಿ ಮತ್ತೆ ಅದನ್ನು ಎಂದು ಮುಸುಕೋದು ಆಗೈತಲ್ಲ. ಅದರಿಂದ ಸಕಲ ನಾಡಿಯ ಶುದ್ಧಿ ಬೇಹುದು. ಅದರಿಂದ ಸಕಲ ನಾಡಿಗಳು ಶುದ್ಧಿ ಆಗ್ತವೆ. ಮೊದಲು ಒಳಗೆ ಅಂದರೆ ನಿನ್ನ ಅಂತರಂಗದಲ್ಲಿ ಹಸು ನಿರೋಧನವನ್ನು ಪ್ರಾಣವಾಯುವನ್ನು ಪದೂಲದಿಂದ ಎಸಗುವ ಸಂತೋಷದಿಂದ ಮಾಡುವ ತನಗೆ ಇನ್ನು ಪ್ರಾಣಾಯಾಮದ ಗತಿ ಪೇಳ್ವೆನು ಆಲಿಸು. ತನಗೆ ಇನ್ನು ಅದು ತನಗೆ ಸಂತೋಷವನ್ನು ಉಂಟು ಮಾಡ್ತದೆ. ಇನ್ನು ಅನ್ನೋದು ಮುಂದೆ ತನಗೆ ಪದೋಲದಿಂದ ಎಸಗುವ ತನಗಿನ್ನು ಪ್ರಾಣಾಯಾಮದ ಗತಿ ಪೇಳುವೆನು ಆಲಿಸು. ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತೇನೆ. ಇದನ್ನು ಆಲಿಸು ಅಂತ ಒಟ್ಟು ಈ ಸೂತ್ರದ ಅಭಿಪ್ರಾಯ ಏನಪ್ಪ ಅಂದ್ರೆ ಪ್ರಾಣಾಯಾಮ 5ನೇದ್ದು ಯಮ ನಿಯಮ ಆಸನ ಪ್ರಾಣಾಯಾಮ. ಇನ್ನು ಪ್ರತ್ಯಾಹಾರ ಮುಂದೆ ಏನು ಬರ್ತದೋ ಏನಾಗ್ತದೋ ಏನೇನು ಹೇಳ್ತಾರೋ ಮತ್ತೆ ನಾಳಿನ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.